ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಇವತ್ತಿನ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಅತಿಥಿಗಳು ಒಬ್ಬ ಎಂಥ ಸಂತರು ಅಂದ್ರೆ, ಇವರು ಜಗತ್ತಿನಾದ್ಯಂತ ಶಾಂತಿಯ ಸಂದೇಶವನ್ನ ಸಾರಿದ್ದಾರೆ. ಇವರನ್ನ ಶಾಂತಿಯ ದೂತರು ಅಂತ ಕಾಣ್ತಾರೆ. ಇವರು ಭಾರತದ ಸಂಸ್ಕೃತಿಯನ್ನ, ಭಾರತದ ಯೋಗವನ್ನ ಮತ್ತು ಭಾರತದ ಆಯುರ್ವೇದವನ್ನ ಇಡೀ ಜಗತ್ತಿಗೆ ತಲುಪಿಸಿದ್ದಾರೆ. ದೊಡ್ಡ ದೊಡ್ಡ ದೇಶಗಳ ಶಕ್ತಿಯುತ ಹೆಡ್ ಆಫ್ ಸ್ಟೇಟ್ಸ್ ಇವರನ್ನ ಗೌರವಿಸ್ತಾರೆ. ಅಗತ್ಯ ಬಿದ್ದಲ್ಲಿ ಇವರ ಸಲಹೆ ಕೂಡ ಪಡ್ಕೊಳ್ತಾರೆ. ಪ್ಲೀಸ್ ವೆಲ್ಕಮ್ ಶ್ರೀ ಶ್ರೀ ರವಿಶಂಕರ್. ಮತ್ತೆ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್, ಪ್ರಸಿದ್ಧ ಪತ್ರಕರ್ತರು, ಇವರನ್ನ ನೀವು ಟಿವಿಗಳಲ್ಲಿ ನೋಡಿರ್ತೀರಿ, ಸಂಜೀವ್ ಶ್ರೀವಾತ್ಸವ್. ಇವತ್ತಿನ ಈ ವಿಶೇಷ ಪ್ರಕರಣವನ್ನ ಶುರು ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಸಂಜೀವ್ ಶ್ರೀವಾತ್ಸವ್ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ಪ್ರಕರಣ ಶುರು ಮಾಡೋದಕ್ಕೆ. ಖಂಡಿತ ಅನುಮತಿ ಇದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ರವಿಶಂಕರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲಾ ಸಮಸ್ಯೆಗಳಲ್ಲೂ ಅವರ ಕೈ ಆಡಿಸುತ್ತಾರೆ ಎಂಬುದು. ನಾನು ಕೇಳ್ಪಟ್ಟೆ ಜಗಳ ಎಲ್ಲಾದ್ರೂ ಆಗ್ಲಿ, ಅದು ಕೊಲಂಬಿಯಾ ಆಗಿರ್ಲಿ ಅಥವಾ ಕಾಂಬೋಡಿಯಾ ಆಗಿರ್ಲಿ ಅಥವಾ ವೆನಿಜುವೆಲಾದಲ್ಲಾಗ್ಲಿ, ಶ್ರೀ ಶ್ರೀ ರವಿಶಂಕರ್ ಅಲ್ಲಿಗೆ ಖಂಡಿತ ಹೋಗ್ತಾರೆ. ಒಬ್ರು ಮನೆಗೆ ಬೆಂಕಿ ಹತ್ಕೊಂಡಿದ್ರೆ ಅವ್ರೇನಾದ್ರೂ ಇನ್ವಿಟೇಷನ್ ಕಳಿಸ್ತಾರ, ಬಂದು ಬೆಂಕಿ ಆರಿಸಿ ಅಂತ? ಮತ್ ನಾವು ಮನೇಲಿ ಕೂತ್ಕೊಂಡು ಇನ್ವೈಟ್ ಮಾಡ್ಲಿ ಅಂತ ಕಾಯೋರು ಅಲ್ವಲ್ಲ ನಾವು. ಎಲ್ಲಿ ಬೆಂಕಿ ಹತ್ಕೋತೋ ಇಡೀ ಜಗತ್ತು ನಮ್ಮ ಮನೆನೇ ತಾನೆ. ಬೆಂಕಿ ಹತ್ತಿದ ಕಡೆ ಅಂದ್ರೆ ಮನುಷ್ಯರ ಕರ್ತವ್ಯ ಅದು. ನೀವು ಬೇರೆ ದೇಶಗಳ ಸಮಸ್ಯೆಗಳನ್ನ ಬಗೆಹರಿಸಿದ್ದೀರಿ, ಆದ್ರೆ ನಮ್ಮದನ್ನ ಬಗೆಹರಿಸಕ್ಕಾಗ್ಲಿಲ್ಲ. ರಾಮ ಜನ್ಮಭೂಮಿ ಮೀಡಿಯೇಷನ್ ಇಂದ ಆಗ್ಬೇಕಿತ್ತು, ಮಧ್ಯಸ್ಥಿಕೆಯಿಂದ ಆಗ್ಬೇಕಿತ್ತು, ನೀವದನ್ನ ಮಾಡಕ್ಕಾಗ್ಲಿಲ್ಲ. ನಿಮ್ಗೆ ಹಾಗನ್ಸುತ್ತಾ? ಯಾಕಂದ್ರೆ ನಾವು ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೇಲೆ ಅವಲಂಬಿತರಾಗಿದ್ದೇವೆ. ಸುಪ್ರೀಂ ಕೋರ್ಟ್ನ ನಿರ್ಧಾರ ಸುಪ್ರೀಂ ಕೋರ್ಟೇ ಹೇಳಿದ್ಯಲ್ಲ, ಮೀಡಿಯೇಷನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಅಂತ. ಮೀಡಿಯೇಷನ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಇತ್ತು. ಮೀಡಿಯೇಷನ್ ಮತ್ತು ಜೊತೆಗೆ ಒಂದು ಒಳ್ಳೆ ಜಡ್ಜ್ಮೆಂಟ್ ಎರಡೂ ಸೇರಿನೇ ಇಷ್ಟು ಒಳ್ಳೆ ಫಲಿತಾಂಶ ಸಿಕ್ಕಿದೆ ನಮಗೆ. ನೋಡಿ, ರಾಮ ಜನ್ಮಭೂಮಿಯ ಚಳವಳಿನಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಒಬ್ರು ಸಂತರಿದ್ದಾರೆ, ರಾಮ್ ವಿಲಾಸ್ ವೇದಾಂತಿ. ಅವ್ರು ಹೇಳ್ತಾರೆ, ಶ್ರೀಗೂ ಇದಕ್ಕೂ ಏನ್ ಸಂಬಂಧ, ಅವ್ರು ಯಾಕೆ ಮಧ್ಯಸ್ಥಿಕೆ ವಹಿಸ್ತಾರೆ? ನೋಡಿ, ಯಾರು ಏನ್ ಹೇಳ್ಬೇಕು ಅನ್ಕೋತಾರೋ ಹೇಳ್ಬೋದು. ಅಂದ್ರೆ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ಮೀಡಿಯೇಷನ್ ಯಾವತ್ತೂ ಫೇಲೇ ಆಗಿಲ್ಲ. ಯಾಕಂದ್ರೆ ಮೀಡಿಯೇಷನ್ ಅಂದ್ರೇನೆ ಅದು ದಾರಿ ಮಾಡ್ಕೊಡುತ್ತೆ, ಜನರನ್ನ ಹತ್ರ ತರುತ್ತೆ, ಜೋಡ್ಸುತ್ತೆ, ಹತ್ರ ತಗೊಂಡ್ ಬರುತ್ತೆ. ಆದ್ರೆ ಬರೋ ಫಲಿತಾಂಶ ಅದರಿಂದನೇ ಅಂತ ನೋಡಿ, ಅದನ್ನ ಹೇಳಕ್ಕಾಗಲ್ಲ. ಅನೇಕ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು. ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು. ಯಾವ ಸಂತ ಖುದ್ದು ರಾಮಲಲ್ಲಾನ ದರ್ಶನ ಮಾಡ್ಲಿಲ್ವೋ ಅವರು ಮಂದಿರದ ಜಗಳವನ್ನ ಹೇಗ್ ಬಗೆಹರಿಸ್ತಾರೆ? ಅದು ಅಜ್ಞಾನದಿಂದ ಯಾರು ಕಮೆಂಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ. ನಾವು ಹೋಗಿದೀವಿ ಅಯೋಧ್ಯೆಗೆ, 2003ರಿಂದ ನಾನು ಹೋಗ್ತಾನೆ ಇದ್ದೀನಿ ಅಲ್ಲಿಗೆ ಕೆಲ್ಸದ ಮೇಲೆ. ಈಗ ನೀವು ಆದ್ರೆ ನಾನು ಅದನ್ನ ಹಿಡ್ಕೊಂಡು ಟಾಮ್ ಮಾಡಲ್ಲ. ನಾನು ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ. ನಾನು ಸುಮ್ನೆ ಏನ್ ಅವಶ್ಯಕತೆ ಇದೆಯೋ ದೇಶಕ್ಕೆ ಅದನ್ನ ಮಾಡ್ತಾ ಇದ್ದೀನಿ. ಅಯೋಧ್ಯೆಯ ವಿವಾದದ ಬಗ್ಗೆ ಚರ್ಚೆ ಆಗ್ತಾ ಇದ್ದಾಗ ಇದನ್ನ ಗಂಭೀರವಾದ ಸಮಯ ಅಂತ ಹೇಳಲಾಗ್ತಿತ್ತು. ಆಗ ನೀವ್ ಹೇಳಿದ್ರಿ, ಈ ವಿಷಯ ಬಗೆಹರಿಸೋದಕ್ಕೆ ವಿಳಂಬ ಮಾಡಿದ್ರೆ ಇದು ಕೂಡ ಸಿರಿಯಾ ತರನೇ ಆಗತ್ತೆ ಅಂದ್ರಿ. ಇಲ್ಲ, ನಾನ್ ಹಾಗೆ ಹೇಳಿಲ್ಲ. ನೀವು ನೋಡಿರ್ತೀರಾ, ನಾನ್ ಕರೆಕ್ಟ್ ವರ್ಡ್ ಬಳಸಿರೋದು. ಸಿರಿಯಾ ದೇಶದ ಪರಿಸ್ಥಿತಿ ನಾನು ನಮ್ಮ ದೇಶದಲ್ಲಿ ಯಾವತ್ತೂ ನೋಡಕ್ ಇಷ್ಟಪಡಲ್ಲ ಅಂತ. ನಾನೇನಾದ್ರೂ ಭವಿಷ್ಯವಾಣಿ ಮಾಡಿದ್ನಾ? ನಾನ್ ವಾರ್ನ್ ಮಾಡಿದ್ದೆ ಅಷ್ಟೇ. ಜನ ಒಂದ್ ವೇಳೆ ಈ ತರ, ಈಗ ನೋಡಿ ಏನಾಗ್ತಾ ಇದೆ, ಎಷ್ಟು ಒಂದು ಡಿಸ್ಟ್ರೆಸ್, ಎಲ್ಲ ಮನ್ಸಲ್ಲಿ ಆಕ್ರೋಶ ಎಲ್ಲ ತುಂಬಿಕೊಂಡು ಆ ಥರ ಆಗ್ಬಾರ್ದು ಅಂತ. ಅಂದ್ರೆ ನಾವು ಸಿರಿಯಾನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ. ಅಲ್ಲಿ 30,000 ಮಕ್ಕಳನ್ನ ನಾವು ದತ್ತು ತಗೊಂಡಿದೀವಿ, ಸಿರಿಯಾ ದೇಶದ ಮಕ್ಕಳನ್ನ, ಜಾರ್ಡನ್ ಮತ್ತು ಲೆಬನಾನ್ ಗ್ರೂಪ್ಗಳ ಮಧ್ಯದಲ್ಲಿ. ಅಲ್ಲಿ ಅವ್ರಿಗೆ ಟ್ರಾಮಾ ರಿಲೀಫ್ ಕೆಲಸ ನಡೀತಾ ಇದೆ. ನೋಡಿ,
ನಾನು ನೋಡಿದ್ದೀನಿ ಅಂದ್ರೆ ಹೇಳ್ತೀನಿ ಅಲ್ವಾ, ವಾರ್ನ್ ಮಾಡ್ತೀನಿ ಅಲ್ವಾ. ಸಿರಿಯಾ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ರಿ. ಅದು ಇರಾನ್ ಮತ್ತೆ ಸಿರಿಯಾದಲ್ಲಿ ಇಸ್ಲಾಮಿಕ್ನ ಸ್ಟೇಟ್ ಸಾಕಷ್ಟು ಜನರನ್ನ ಕೊಂದಿದ್ರು. ನೀವು ಶಾಂತಿ ತರುವಂತ ಪ್ರಯತ್ನ ಮಾಡಿದ್ರಿ, ಮತ್ತೆ ನೀವು ಸಂದೇಶ ಕಳಿಸಿದ್ರಿ. ಆದ್ರೆ ಅವರು ಇರ್ಬಿಲಲ್ಲಿ ನಿಮ್ಮ ಹೆಲ್ತ್ ಸೆಂಟರ್ ಅಲ್ಲಿ ಒಂದು ಕತ್ತರಿಸಿರೋ ತಲೆ ಫೋಟೋ ಕಳಿಸಿದ್ರು. ನಿಜವಾದ ಮಾತು. ನೋಡಿ, ನಾವು ನಮ್ಮ ಸ್ವಭಾವನ ಬಿಟ್ಕೊಡೋದಿಲ್ಲ. ಅವರು ತಮ್ಮ ಸ್ವಭಾವನ ಬಿಟ್ಕೊಡೋದಿಲ್ಲ ಅಂದ್ರೆ ನಾವೇಗ್ ಬಿಟ್ಕೊಡೋಣ ನಮ್ಮ ಸ್ವಭಾವ? ನಮ್ ಕೆಲಸ ಮಾಡ್ತಾನೆ ಇರ್ತೀವಿ. ನೋಡಿ, ಇಲ್ಲೂ ಕೂಡ ಜನ ಮಾತಾಡ್ತಾರೆ, ನೀವ್ ಯಾವಾಗ ಸಿರಿಯಾದ ಪರಿಸ್ಥಿತಿ ಆಗತ್ತೆ ಅಂತ ಹೇಳಿಕೆನ ಕೊಟ್ರಲ್ಲ, ಸಿರಿಯಾ ದೇಶದ ಪರಿಸ್ಥಿತಿ ತರ ಆಗ್ಬಾರ್ದು ಅಂತ ಹೇಳಿದ್ದೀನಿ ನಾನು. ಆದ್ರೆ ನೋಡಿ, ಮುಫ್ತಿ ಮುಕ್ರಮ್ ಅವರು ಹೇಳ್ತಾರೆ, ಇಂಥ ಮಾತುಗಳನ್ನ ಹೇಳೋ ಮೂಲಕ ಅವರು ಮುಸ್ಲಿಮರನ್ನ ಹೆದರಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ, ಭಯ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಹೆದರಿಸೋ ಗುಣ ಇರೋರು ಹೀಗೆ ಯೋಚಿಸ್ತಾರೆ. ನಾವು ಜೋಡ್ಸೋರು ಅಲ್ವಾ, ನಾವು ಬೇರೆನೇ ದೃಷ್ಟಿಕೋನದಿಂದ ಮಾತಾಡ್ತೀವಿ, ಯೋಚಿಸ್ತೀವಿ. ನೋಡೋ ದೃಷ್ಟಿಕೋನ ಬೇರೆ ಇದೆಯಲ್ಲ. ನಾನ್ ಯಾಕೆ ಹೆದರ್ಸ್ಲಿ ಜನರನ್ನ? ನಾನ್ ಎಲ್ರೂ ಒಂದಾಗಿರ್ಲಿ ಅನ್ನೋನು. ಅವರ ಭಯನ ದೂರ ಮಾಡ್ತಾ ಇದ್ದೀನಿ ನಾನು. ಓವೈಸಿ ಸಾಹೇಬ್ರು ತುಂಬಾ ಹೆದರಿದ್ರು. ಅವ್ರು ಹೇಳಿದ್ರು, ಹೇಗನ್ಸುತ್ತೆ ಅಂತಂದ್ರೆ ರವಿಶಂಕರ್ ಅವರು ಕಾನೂನಿಗಿಂತ ಮೇಲಿದ್ದಾರೆ ಅನ್ನೋ ಹಾಗೆ ಕಾಣ್ತಿದೆ. ಮತ್ತೆ ಇದು ಎಷ್ಟೊಂದ್ ಜನರಿಗೆ ಭಯ ಅಂತೂ ಆಯ್ತು. ಅಂದ್ರೆ ಎಷ್ಟೋ ಜನರ ವ್ಯಾಪಾರ ಏನ್ ನಡೀತಾ ಇತ್ತಲ್ಲ, ಅಂದ್ರೆ ಎಲ್ಲಾದ್ರೂ ಕಾನ್ಫ್ಲಿಕ್ಟ್, ಏನಾದ್ರೂ ಗಲಾಟೆ ನಡೆದಾಗ ಅದ್ರ ಲಾಭ ತಗೊಳ್ಳೋದಕ್ಕೆ ತುಂಬಾ ಜನ ಕೂತಿರ್ತಾರಲ್ಲ. ಹಾಗಾಗಿ ಯಾರ್ಯಾರು ಬಿಸ್ನೆಸ್ ನಡೀತಾ ಇತ್ತಲ್ಲ ಈ ಸಂಘರ್ಷಗಳನ್ನೆಲ್ಲ ಹಿಡ್ಕೊಂಡು, ಅವ್ರಿಗೆ ಹೆದರಿಕೆ ಆಗುತ್ತೆ. ಯಾವ ಸಮಸ್ಯೆಯನ್ನ ಸುಪ್ರೀಂ ಕೋರ್ಟ್ ಬಗೆಹರಿಸೋದಕ್ಕೆ ಹೊರಟಿತ್ತೋ, ಮತ್ತೆ ಯಾವ್ದ್ರಲ್ಲಿ ಸರ್ಕಾರ ಪಾತ್ರ ವಹಿಸಬಹುದಾಗಿತ್ತೋ, ಅದಕ್ಕೆ ಯಾಕೆ ಕೈ ಹಾಕಿದ್ರಿ? ನೋಡಿ, ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಸ್ವತಃ ನಮ್ಮನ್ನ ಇನ್ವಾಲ್ವ್ ಮಾಡಿದೆಯಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ ಇತ್ತು ಅಂತಲೇ ನಾವು ಅದ್ರೊಳಗೆ ಇನ್ವಾಲ್ವ್ ಆದ್ವಿ, ಇಲ್ಲಾಂದ್ರೆ ನಾವ್ಯಾಕೆ ಹೋಗ್ತೀವಿ? ಆದ್ರೆ ಈಗೊಂದು ಟ್ರಸ್ಟ್ ಆಗಿದೆಯಲ್ಲ, ಅದರಲ್ಲಿ ಸರ್ಕಾರ ನಿಮ್ಮನ್ನ ಸೇರಿಸ್ಕೊಂಡಿಲ್ಲ. ಇಲ್ಲ, ನಮಗ್ ಹೋಗೋಕ್ ಇಷ್ಟನೂ ಇಲ್ಲ. ಯಾಕಂದ್ರೆ ನಾವು ಮೀಡಿಯೇಷನ್ ಅಲ್ಲಿ ಇರುವಾಗ ಅದು ಮಾತ್ರ ಚೆನ್ನಾಗಿತ್ತು. ಅದಕ್ಕಿಂತ ಮುಂದೆ ನಾವು ಹೋಗೋಕ್ ಇಷ್ಟನೂ ಪಡಲ್ಲ, ನನಗಿಷ್ಟನೂ ಇಲ್ಲ ಹೋಗೋಕೆ. ನಿಮ್ಮ ಆಸಕ್ತಿ ಇದ್ದದ್ದು ವಿವಾದನ ಬಗೆಹರಿಸೋದ್ರಲ್ಲಿ ಮಾತ್ರ. ನೋಡಿ, ಒಂದು ಸಕಾರಾತ್ಮಕ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸಿರುತ್ತೆ, ಮತ್ತೆ ಜನರ ಬುದ್ಧಿಯಲ್ಲಿ ಪಾಸಿಟಿವಿಟಿ ಇರಬೇಕು, ಇದ್ರಲ್ಲಿ ನನ್ನ ಮನಸ್ಸಿದೆ. ನೋಡಿ, ಜುಲೈ 2016 ನಂತರದ ಕಾಶ್ಮೀರದ ಸಮಸ್ಯೆ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅಲ್ಲಿ ಜನರು ಕಲ್ಲನ್ನ ಎಸಿತಾ ಇದ್ರು, ಯುವಕರು ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರಿ. ಬುರಾನ್ ವಾನಿ ತಂದೆನ ನೀವು ಬೆಂಗಳೂರಿಗೆ ಕರೆಸಿದ್ರಿ, ಆದ್ರೆ ಏನೂ ಆಗ್ಲಿಲ್ಲ. ಯಾಕಾಗಿಲ್ಲ? ಇಷ್ಟು ಒಳ್ಳೆ ರೆವೆನ್ಯೂ ಜನರೇಟ್ ಆಯ್ತು, ಜನರ ಮಧ್ಯೆ ಮೈತ್ರಿ ಭಾವನೆ ಮೂಡ್ತು. ಅದಾದ್ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಕಾಶ್ಮೀರಿ ಯುವ ಜನತೆ ಯೋಗ ಮಾಡಕ್ ಶುರು ಮಾಡಿದ್ರು, ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ತೋರ್ಸಕ್ ಶುರು ಮಾಡಿದ್ರು, ಮತ್ತು ದೇಶದ ಕಡೆ ಅವರ ಭಾವನೆ ಇನ್ನೂ ಬಲವಾಗಕ್ ಶುರುವಾಯ್ತು. ಆಮೇಲೆ ಇದೆಲ್ಲ ಆಗಿದೆ, ಸಕಾರಾತ್ಮಕ ಕೆಲಸ ಆಗಿದೆ ಎಲ್ಲ. ಆದ್ರೆ ಸರ್ಕಾರ ಆರ್ಟಿಕಲ್ 370ನ ತೆಗೆದು ಹಾಕಿದಾಗ ಆನಂತರದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರು. ಉದ್ವಿಗ್ನತೆ ಆಗತ್ತೆ, ಭಾರತದ ಧ್ವಜವನ್ನ ಎತ್ತೋರು ಕೂಡ ಯಾರೂ ಇರೋದಿಲ್ಲ. ಅಯ್ಯೋ ಇಲ್ಲ, ಆ ಥರ ಏನಿಲ್ಲ. ಈಗ ನೋಡಿ, ಯಾವ ಭೂಮಿ 5 ಲಕ್ಷಕ್ಕೆ ಮಾರಾಟ ಆಗ್ತಾ ಇತ್ತೋ, ಈಗ ಜನ ಅದನ್ನ 15 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. ಜನರಿಗೆ ಖುಷಿ ಇದೆ, ಅವರ ಜಮೀನಿನ ಬೆಲೆ ಹೆಚ್ಚಾಗಿದೆ. ಈ ಕಮ್ಯುನಿಕೇಶನ್ ಗ್ಯಾಪ್ ಏನಾದ್ರೂ ಆದಾಗ, ಈ ಸಂಪರ್ಕ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಜನರ ಮಧ್ಯೆ, ಅವಾಗ ಈ ಒಳ್ಳೆ ವಿಷಯಗಳು ಕೂಡ ಅವರಿಗೆ ಕೆಟ್ಟದು ಅನ್ಸಕ್ ಶುರುವಾಗುತ್ತೆ. ಅದಕ್ಕೆ ಒಂದು ಸಂಪರ್ಕದ ಸಾಧನೆ ಬಹಳ ಮುಖ್ಯ. ಅದು ಸರ್ಕಾರ ಮಾಡೋಕ್ಕಾಗಲ್ಲ. ಅದನ್ನ ಮಾಡ್ಬೇಕಂದ್ರೆ ಪ್ರಜೆಗಳು ಮಾಡಬೇಕು, ಧರ್ಮಗುರುಗಳು ಮಾಡಬೇಕು, NGOಗಳು ಮಾಡಬೇಕು, ಅವ್ರು ಮಾಡಬೇಕು. NGOಗಳ ಕೆಲಸ ಬರೀ ಬಟ್ಟೆ ಹಂಚೋದು, ದುಡ್ಡು ಹಂಚೋದು, ಸ್ಕೂಲ್ ನಡೆಸೋದು ಅದು ಮಾತ್ರ ಅಲ್ಲ. ಬ್ರಿಡ್ಜ್ ಆಗ್ಬೇಕು, ಅವರು ಸೇತುವೆ ಆಗ್ಬೇಕು. ಆ ತರ ಕೆಲಸ ನೀವು ಸಂಪರ್ಕದಲ್ಲಿದ್ದೀರಾ ಕಾಶ್ಮೀರದ ಜನತೆ ಜೊತೆಗೆ? ಅಲ್ಲಿ ಯಾರು? ಖಂಡಿತ ಇದೆ. ಕಾಶ್ಮೀರಲ್ಲಿ ಇವತ್ತು ನಮ್ಮ 15 ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ನಡೀತಾ ಇದ್ದಾವೆ, ಮತ್ತು ಸಾವಿರಾರು ಯುವ ಜನತೆ ಅಲ್ಲಿ ಅದರಲ್ಲಿ ಟ್ರೈನಿಂಗ್ ಎಲ್ಲ ತಗೋತಾ ಇದ್ದಾರೆ. ಈಗ ರೀಸೆಂಟ್ ಆಗಿ 500 ಜನ ಸ್ಟೂಡೆಂಟ್ಸ್ ತಮ್ಮ ಕಾಲೇಜಲ್ಲಿ ಶಿಬಿರ ಮಾಡಿದ್ದಾರೆ. ಇದು ಕೆಲಸ ಆಗ್ತಾ ಇದೆಯಾ? ಹಾಗಾದ್ರೆ ಅಲ್ಲಿ ಪರಿಸ್ಥಿತಿ ಬಗ್ಗೆ ಫೀಡ್ಬ್ಯಾಕ್ ಏನಿದೆ? ಸರ್ಕಾರ ಅಂತೂ ತುಂಬಾ ಒಳ್ಳೆ ಮಾತುಗಳನ್ನ ಆಡುತ್ತೆ. ನೋಡಿ, ಜನರ ಮನಸ್ಸಲ್ಲಿ ಒಂದು ಗಾಯ ಆಗಿ ಉಳಿದ್ಬಿಡುತ್ತೆ. ಆ ಗಾಯದ ಮೇಲೆ ಮುಲಾಮ್ ಹಚ್ಚೋದು ಇದೆಯಲ್ಲ. ಈಗ ಒಬ್ಬ ವ್ಯಕ್ತಿ ಈ ತರ ವ್ಯವಹಾರ ಮಾಡ್ತಿದ್ದಾನೆ, ಕ್ರೋಧದಲ್ಲಿದ್ದಾನೆ, ಕೋಪದಲ್ಲಿದ್ದಾನೆ, ಅಥವಾ ಬೇಸರದಲ್ಲಿದ್ದಾನೆ ಅಂದ್ರೆ ಅದರ ಹಿಂದೆ ನೋವಿದೆ.
ಕಾರಣಗಳಿರುತ್ತೆ, ಅದನ್ನ ಯಾರೂ ತಲುಪೋದಿಲ್ಲ. ಅವನೇನಾದ್ರೂ ಬೈತಾ ಇದ್ದಾನೆ ಬೈಗಳ ಅಂದ್ರೆ ಅದ್ರ ಹಿಂದೆ ನಾವು ಆ ಶಬ್ದಗಳನ್ನ ನೋಡಬಾರ್ದು, ಅದ್ರ ಹಿಂದೆ ಆ ಮನಸ್ಸಿನಲ್ಲಿ ನೋವು ಏನಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಅದರಿಂದ ತುಂಬಾ ವ್ಯತ್ಯಾಸ ಆಗುತ್ತೆ ಸರ್. ವ್ಯಕ್ತಿಗಳು ಬದಲಾಗ್ಬಿಡ್ತಾರೆ. ಯಾವಾಗ ನಾವು ಒಂದು ನಮ್ಮತನ ಅನ್ನೋ ವಾತಾವರಣ ಸೃಷ್ಟಿ ಮಾಡ್ತೀವೋ ಜನ ಬದಲಾಗ್ಬಿಡ್ತಾರೆ, ವ್ಯವಹಾರ ಬದಲಾಗುತ್ತೆ. ನೀವು ನಕ್ಸಲ್ವಾದದ ವಿರುದ್ಧ ಕೂಡ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರಿ. ಮತ್ತೆ ಸೆಪ್ಟೆಂಬರ್ 2015ರಲ್ಲಿ ನೀವು ಹೇಳಿದ್ರಿ ಮಧ್ಯಸ್ಥಿಕೆನ ವಹಿಸಬಹುದು, ನಕ್ಸಲಿಸಂ ಬಗ್ಗೆ ಮಾತಾಡಬಹುದು ಅಂತ. ಆಗಿದ್ದಂತ ಹೋಮ್ ಮಿನಿಸ್ಟರ್ ಚಿದಂಬರ್ ಸಾಹೇಬ್ರು ಹೇಳ್ತಾರೆ, ನೀವ್ಯಾರು ಮಧ್ಯಸ್ಥಿಕೆ ವಹಿಸೋದಕ್ಕೆ, ಇದು ಸರ್ಕಾರದ ಕೆಲಸ, ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರು. ಹೌದು, ಅವರ ನಡವಳಿಕೆ ಹಾಗೇ ಇತ್ತು. ಆದ್ರೆ ನಾವು ನಮ್ಮ ಕೆಲಸ ಮಾಡ್ತಾ ಹೋದ್ವಿ. ನೋಡಿ, ಈ ತರ ಕಾನ್ಫ್ಲಿಕ್ಟ್ಸ್ನ ಯಾರಾದ್ರೂ ಸಾಲ್ವ್ ಮಾಡಕ್ ಹೋದಾಗ ಏನ್ ಯೋಚಿಸ್ತಾರೆ ಅಂದ್ರೆ, ಕ್ರೆಡಿಟ್ ಎಲ್ಲ ಇವನ್ ತಗೊಂಡ್ಬಿಟ್ರೆ, ಇದ್ರ ಯಶಸ್ಸು ಅವನ್ ತಗೊಂಡೋಗ್ಬಿಟ್ರೆ. ಸೊ ಇದು ಒಂದು ಯೋಚನೆಯಲ್ಲಿ ಒಂದು ಸಣ್ಣತನ ಇದು. ಸೊ ನಾವು ದೃಷ್ಟಿ ವಿಶಾಲವಾಗಿ ಮಾಡಿಕೊಂಡಾಗ ಈ ಚಿಕ್ಕತನದಿಂದ ಚಿಕ್ಕ ವಿಷಯದಲ್ಲಿ ಕೆಲಸನ ಹಾಳು ಮಾಡೋದೆಲ್ಲ ಕಮ್ಮಿ ಆಗುತ್ತೆ, ಆ ಪ್ರವೃತ್ತಿ ಎಲ್ಲ ನಿಂತೋಗುತ್ತೆ. ನಿಮ್ಮ ಗ್ರಹಿಕೆ ಸರಿಯಾಗಿದೆ. ರಾಮ ಮಂದಿರದ ವಿಚಾರದಲ್ಲಿ ನಿಮ್ಮ ಮಧ್ಯಸ್ಥಿಕೆ ಯಶಸ್ವಿಯಾಗಬಾರದು, ನಿಮಗೆ ಕ್ರೆಡಿಟ್ ಸಿಗಬಾರದು ಅನ್ನೋದು ಅದರ ಉದ್ದೇಶ ಆಗಿತ್ತು. ಇರಬಹುದು. ಮತ್ತೆ ನೀವು ನಕ್ಸಲೀಯರ ಮನಸ್ಸನ್ನ ಬದಲಾಯಿಸಬಹುದು ಅಂತ ಈ ಸರ್ಕಾರಕ್ಕೂ ಕೂಡ ಹೇಳಿದ್ರಿ. ಅವ್ರು ಬದಲಾಗ್ತಿದ್ದಾರೆ. ನನಗೆ ಸರ್ಕಾರದ ಅವಶ್ಯಕತೆ ಇಲ್ಲ ಈ ಕೆಲಸ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ಸರ್ಕಾರದ ಜೊತೆ ಸೇರ್ಕೊಂಡು ಈ ಕೆಲಸ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಯಾಕೆ ಸುಲಭ ಆಗುತ್ತೆ ಅಂದ್ರೆ, ನಾವು ಯಾವುದೇ ಒಂದು ಪಕ್ಷದವರಲ್ಲ, ಸರ್ಕಾರದವರು ಅಲ್ಲ, ನಾವು ವಿರೋಧ ಪಕ್ಷದವರು ಅಲ್ಲ, ನಾವೆಲ್ಲ ಪ್ರಜೆಗಳು, ನಾವೆಲ್ಲರೂ ಕಡೆ ಅಲ್ವಾ. ಹಾಗಾಗಿ ನಾವು ನಕ್ಸಲರ ವಿಷಯದಲ್ಲಿ ಕೆಲಸ ಮಾಡುವಾಗ ನಮಗವ್ರ ನೋವು ಗೊತ್ತಿರುತ್ತೆ, ಅವರ ನೋವು ನಮಗೆ ಗೊತ್ತಿರುತ್ತೆ, ಅವರ ಉದ್ದೇಶನೂ ಗೊತ್ತಿರುತ್ತೆ. ಸೊ ಅಲ್ಲಿ ನಾವು ಅಲ್ಲಿ ಇಲ್ಲಿ ಎಲ್ಲ ವಿಷಯಗಳು ತಿಳ್ಕೊಂಡು ಒಂದು ಸಕಾರಾತ್ಮಕವಾದ ಪರಿಹಾರ ತಂದಾಗ ಎಷ್ಟೊಂದು ಜನ ಶಸ್ತ್ರಗಳನ್ನ ಬಿಟ್ಟು ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ನಾನು ಸ್ವತಃ ಹೋಗಿದ್ದೀನಿ ಜಾರ್ಖಂಡಲ್ಲಿ, ತಿಹಾರ್ ಜೈಲಲ್ಲಿ. ಮತ್ತು ಅಲ್ಲಿ ಎಷ್ಟೋ ಜನರಿಗೆ ಡ್ರಾಪ್ ದ ಬುಲೆಟ್ ಆ್ಯಂಡ್ ಕಮ್ ಟು ಬ್ಯಾಲೆಟ್ ಅಂತ ನಾವು ಆಹ್ವಾನಿಸಿದ್ದೀವಿ. 2003, 4, 5ರಲ್ಲಿ ತುಂಬ ಜನ ಬಂದಿದ್ರು. ನೀವು ಕಾಶ್ಮೀರದ ಭಯೋತ್ಪಾದಕರ ಜೊತೆ ಮಾತನಾಡ್ತೀರಾ, ಲಾತೆಹಾರ್ನಲ್ಲಿ ನಕ್ಸಲೀಯರ ಜೊತೆಗೆ ನೀವು ಮಾತನಾಡ್ತೀರಾ, ನಿಮಗೆ ಭಯ ಆಗೋದಿಲ್ವಾ? ನಿಮ್ಗೆ ಅನ್ಸುತ್ತಾ ನನಗೆ ಹೆದರಿಕೆ ಆಗುತ್ತೆ ಇದೆಲ್ಲದ್ರಿಂದ ಅಂತ? ಹೆದರಿಕೆ ಯಾವ ಕಾರಣಕ್ಕೆ? ನಿಮ್ಮಿಂದ ಹೆದರಿಕೆ ಆಗ್ಬೋದು ಬಹುಶಃ. ನಾವೀಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಗೆಳೆತನದ ವಿಚಾರವನ್ನ ಮಾತಾಡ್ತಾ ನೀವು ಕೆಲವೊಮ್ಮೆ ಎಣ್ಣೆ, ಸಾಬೂನು ಇದನ್ನೆಲ್ಲ ಮಾರ್ತೀರ, ಕೆಲವೊಮ್ಮೆ ಹಿಟ್ಟು ಮತ್ತೆ ಉಪ್ಪಿನಕಾಯಿನ ಕೂಡ ಮಾರ್ತೀರ. ಬಿಸ್ನೆಸ್ನ ನಾವು ಯಾಕೆ ಈ ತರ ಕೀಳು ದೃಷ್ಟಿಯಿಂದ ನೋಡ್ಬೇಕು? ಇದರಿಂದ ಎಷ್ಟೋ ಜನ ಯುವ ಜನತೆಗೆ ದಿನ ಕೆಲಸ ಸಿಗ್ತಾ ಇದೆ, ಸಂಬಳ ಸಿಗ್ತಾ ಇದೆ. ಇಲ್ಲಿ ಅಂತೂ ನಾರಾಯಣನ್ ಜೊತೆ ಲಕ್ಷ್ಮೀ ಮಾತೆ ಇರ್ತೇ ಇರ್ತಾರಲ್ವಾ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ವಿಶೇಷವಾದ ಪ್ರಕರಣವನ್ನ ನಡೆಸ್ತಾ ಇದ್ದೇವೆ. ಮತ್ತೆ ಇವತ್ತಿನ ನಮ್ಮ ಅತಿಥಿ ಪ್ರಖ್ಯಾತ ಗುರು ಶ್ರೀ ಶ್ರೀ ರವಿಶಂಕರ್. ಮತ್ತೆ ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ರವಿಶಂಕರ್ ಅವರ ಮೇಲಿರುವ ಆರೋಪವೆಂದರೆ ಇವರು ಧರ್ಮದ ಹೆಸರಿನಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂಬುದು. ನೋಡಿ, ತುಂಬಾ ಜನ ನನ್ನನ್ನ ಕೇಳ್ತಾರೆ, ಇವರು ಆರ್ಟ್ ಆಫ್ ಲಿವಿಂಗ್ ಅನ್ನ ಕಲಿಸ್ತಾ ಶಾಂತಿಯ ಪಾಠವನ್ನ ಹೇಳ್ಕೊಡ್ತಾ ಗೆಳೆತನದ ವಿಚಾರವನ್ನ ಮಾತಾಡ್ತಾ ನೀವು ಕೆಲವೊಮ್ಮೆ ಎಣ್ಣೆ, ಸಾಬೂನು ಇದನ್ನೆಲ್ಲ ಮಾರ್ತೀರ, ಕೆಲವೊಮ್ಮೆ ಹಿಟ್ಟು ಮತ್ತೆ ಉಪ್ಪಿನಕಾಯಿನ ಕೂಡ ಮಾರ್ತೀರ. ಇದ್ಯಾಕೆ? ಸರಿ, ಒಂದು ವಿಷಯ ಹೇಳಿ, ಈ ಬಿಸ್ನೆಸ್ ಅಂದ್ರೆ ಅಷ್ಟು ಕೀಳ? ಬಿಸ್ನೆಸ್ನ ನಾವು ಯಾಕೆ ಈ ತರ ಕೀಳು ದೃಷ್ಟಿಯಿಂದ ನೋಡ್ಬೇಕು? ಇದರಿಂದ ಎಷ್ಟೋ ಜನ ಯುವ ಜನತೆಗೆ ದಿನ ಕೆಲಸ ಸಿಗ್ತಾ ಇದೆ, ಸಂಬಳ ಸಿಗ್ತಾ ಇದೆ. ಇಲ್ಲಿ ಅಂತೂ ನಾರಾಯಣನ್ ಜೊತೆ ಲಕ್ಷ್ಮೀ ಮಾತೆ ಇರ್ತೇ ಇರ್ತಾರಲ್ವಾ. ಈ ಕಾರಣದಿಂದ ಮಾಡ್ತಿದೀವಿ. ಅಲ್ಲಿ ಎಷ್ಟೊಂದು ಜನ ಯುವಕರು ಇರುವಾಗ ಪ್ರೇರಣೆ ಇದೆ, ಅವರಿಗೆ ಶಕ್ತಿ ಇದೆ, ಅವ್ರಿಗೆ ಪ್ರೇರಣೆ ನೀಡ್ತಿದೀವಿ ನಾವು. ನಾನು ಅದರಲ್ಲಿ ಇನ್ವಾಲ್ವ್ ಇಲ್ಲ, ಆದ್ರೆ ಖಂಡಿತ ಪ್ರೇರಣೆ ನೀಡ್ತೀವಿ ನಾವು.
ಯೋಗ ಮತ್ತು ಉದ್ಯೋಗ ಜೊತೆಲಿ ನಡೆಯುತ್ತೆ ಬಿಡಿ. ನಮ್ಮ ದೇಶ ಯಾಕೆ ಕೆಳಗೆ ಬಂದಿದೆ ಅಂದ್ರೆ ನಾವು ಉದ್ಯೋಗನ್ನ ಕೀಳಾಗಿ ನೋಡ್ತಾ ಇದ್ದೀವಿ, ವ್ಯಾಪಾರನ ಕೀಳಾಗಿ ನೋಡ್ತೀವಿ, ಬರೀ ದಾನ ಧರ್ಮ ಶ್ರೇಷ್ಠ ಅಂತ ನೋಡ್ತೀವಿ. ಅವು ಮಾತ್ರ ಶ್ರೇಷ್ಠ ಅಲ್ಲ ನೋಡಿ. ಚಾರಿಟಿ ಕೆನಾಟ್ ಬಿ ಡನ್ ಫ್ರಮ್ ಎಂಟಿ ಬೌಲ್. ಖಾಲಿ ಬಾಣಲೆಯಿಂದ ನಾವು ದಾನ ಮಾಡಕ್ಕಾಗಲ್ವಲ್ಲ ಯಾರಿಗೂ. ಅದಕ್ಕೆ ಅದು ತುಂಬ್ತಾ ಇರಬೇಕು. ಇಲ್ಲಿ ಅಂತೂ ನಾರಾಯಣನ್ ಜೊತೆ ಲಕ್ಷ್ಮೀ ಮಾತೆ ಇದ್ದೇ ಇರ್ತಾರಲ್ವಾ. ನೀವು ಹೇಳುವಂತ ಮಾತು ಸಂಪೂರ್ಣವಾಗಿ ಸರಿ ಇದೆ. ಇಲ್ಲಿ ಎಂಥ ವ್ಯವಸ್ಥೆ ರೂಪುಗೊಂಡಿದೆ ಅಂತಂದ್ರೆ, ಎಂಥ ಒಂದು ನಂಬಿಕೆ ಇದೆ ಅಂತಂದ್ರೆ, ಯಾರು ಬಿಸ್ನೆಸ್ ಮಾಡ್ತಾರೋ, ಯಾರು ಹಣನ ಗಳಿಸ್ತಾರೋ ಅವ್ರನ್ನ ಕೆಟ್ಟವರು ಅಂತಾನೆ ನೋಡ್ತಾರೆ. ಹೌದೌದು. ಇದು ಭಾರತೀಯ ಮಾನಸಿಕತೆ ಅಲ್ಲ, ಇದು ನಾವು ಹೊರದೇಶದಿಂದ ತಂದಿರೋ ಮೆಂಟಾಲಿಟಿ. ಇದು ವಿದೇಶಿಯರ ಮನಸ್ಥಿತಿ. ಇದು ಅಂದ್ರೆ ಪಾವರ್ಟಿಯಲ್ಲಿ ಇರಿ ಅಂತ. ಧರ್ಮ ಅಂದ್ರೆ ಪಾವರ್ಟಿ. ಇಲ್ಲಿ ಎಲ್ಲಿ ಧರ್ಮಕ್ಕೂ ಪಾವರ್ಟಿಗೂ ಸಂಬಂಧನೇ ಇರಲಿಲ್ಲ. ನಮ್ಮ ಉಪನಿಷತ್ಗಳನ್ನ ತೆಗೆದು ನೋಡಿ ನೀವು. ಉಪನಿಷತ್ಗಳಲ್ಲಿ ಋಷಿ ಮಹಾರಾಜರು ಏನು ಹೇಳಿದ್ದಾರೆ? 1000 ಹಸುಗಳಾಗ್ಲಿ ನಮ್ಮಲ್ಲಿ, ಎಲ್ಲ ಚೆನ್ನಾಗಿರ್ಲಿ, ಸರ್ವೇ ಜನ ಸುಖಿನೋ ಭವಂತು, ಇದನ್ನೇ ಹೇಳಿದ್ದಾರೆ. ನಾವು ವ್ಯಾಪಾರವನ್ನ ಕೀಳಾಗಿ ನೋಡಬಾರ್ದು ಯಾವಾಗ್ಲೂ. ಇದರ ಒಂದು ಪರಿಣಾಮ ಏನು ಅಂತಂದ್ರೆ, ಈ ಮಲ್ಟಿನ್ಯಾಷನಲ್ ಕಂಪನಿಗಳದ್ದು ಬೇರೆ ದೇಶಗಳಲ್ಲೇನಿದೆ, ಇತ್ತೀಚಿನ ದಿನಗಳಲ್ಲಿ ಅವರೇನು ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ಬೇವು, ಎಣ್ಣೆ, ಸಾಸಿವೆ, ಲವಂಗ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು, ಹೌದು. ಖಂಡಿತ ಜಗತ್ತು ಈ ಕಡೆ ತಿರುಗ್ತಾ ಇದೆ ಇವಾಗ. ನೋಡಿ, ನಾವು 40 ವರ್ಷ ಮುಂಚೆ ಯಾವಾಗಾದ್ರೂ ಹೊರಗಡೆ ಹೋದಾಗ ವೆಜಿಟೇರಿಯನ್ ಅಂದ್ರೆ ಶಾಕಾಹಾರಿ ಅನ್ನೋದು ತುಂಬಾ ಕಮ್ಮಿ ನೋಡೋಕ್ ಸಿಗ್ತಾ ಇತ್ತು ಹೊರಗಡೆ. ಇವತ್ತು ನೋಡಿ ನೀವು ಎಲ್ಲ ಕಡೆ ಶಾಕಾಹಾರಿ ಜಾಸ್ತಿ ಆಗಿದೆ, ನಡೀತಾ ಇದೆ. ಅದು ಫ್ಯಾಷನ್ ಆಗ್ಬಿಟ್ಟಿದೆ ಇವತ್ತು ಅದು. ಸೊ ಈ ಜಗತ್ತು ಭಾರತದಿಂದ ತುಂಬಾ ವಿಷಯಗಳು ಕಲಿತಾ ಇದೆ. ನೀವು ಜಗತ್ತಿಗೆ ಸಾಕಷ್ಟು ಕಲಿಸ್ತಾ ಇದ್ದೀರಾ. ಒಟ್ಟು 152 ದೇಶಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ನ ಸೆಂಟರ್ ಅನ್ನ ಸ್ಥಾಪಿಸಿದ್ದೀರಾ. 56. ನೀವು 4 ಸೆಂಟರ್ ಯಾಕೆ ಕಮ್ಮಿ ಮಾಡ್ತಿದ್ದೀರಾ? ನನಗನ್ಸುತ್ತೆ ಮಾತಾಡ್ತಾ ನೀವು 4 ಜಾಸ್ತಿ ಮಾಡಿಬಿಟ್ರಿ. ನನಗೆ ಗೊತ್ತಿರೋ ಹಾಗೆ ನೀವು ತುಂಬಾ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಂಥವ್ರೇನಲ್ಲ. ಆದ್ರೆ 156 ದೇಶಗಳಲ್ಲಿ ಹೇಗೆ ನಿಮ್ಮ ಸಾಮ್ರಾಜ್ಯನ ನೀವು ಹರಡಿಸಿದ್ರಿ? ನೋಡಿ, ಈ ಯೋಗದ ಕ್ಷೇತ್ರದಲ್ಲಿ ಈ ತರ ಶಾಕ್ ಕೊಡೋಂಥ ವಿಷಯಗಳು ತುಂಬಾ ಕೇಳ್ತೀರಾ ನೀವು. ತುಂಬಾ ಇರುತ್ತೆ ಈ ತರ. ಇದು ಶಾಕ್ ಕೊಡೋಂಥ ವಿಷಯನೇ, ಇದಕ್ಕೆ ಉತ್ತರ ಇರಲ್ಲ ಯಾಕೆ ಅಂತ. ಇದು ನಿಜಕ್ಕೂ ಅದ್ಭುತವಾದಂತ ವಿಷಯ. ನಿಮ್ಮ ಹೆಸರಿನ ಮುಂದೆ ಶ್ರೀ ಅಂತ 2 ಸಲ ಬರುತ್ತಲ್ಲ, ಇದು ಒಂದು ರೀತಿ ತಂತ್ರ. ಮುಂಚೆ 3 ಇತ್ತು, ಜಾಸ್ತಿ ಆಯ್ತು ಅಂತ ನಾನು 2 ಮಾಡ್ಕೊಂಡಿದ್ದೀನಿ. ಇಲ್ಲಿ ಭಾರತದಲ್ಲಿ 3 ಏನು 108 ಹಾಕೊಳ್ಳೋ ಫ್ಯಾಷನ್ ಇದೆ. ನನಗೆ 3 ಅಥವಾ 108 ಜಾಸ್ತಿ ಅನ್ಸುತ್ತೆ, ಅದಕ್ಕೆ 2 ಇಟ್ಕೊಂಡೆ. ಆದ್ರೆ ಇದರ ರಹಸ್ಯ ಕಮ್ಮಿ ಮಾಡ್ಬಿಟ್ಟೆ ನಾನು. ನನಗೊಬ್ರು ಹೇಳಿದ್ರು, ನಮ್ಮ ಪಂಡಿತ್ ರವಿಶಂಕರ್ ಅವರು ಬಹಳ ದೊಡ್ಡ ಸಿತಾರ್ ವಾದಕರಾಗಿದ್ರು. ಅವರ ಹೆಸರಾಗಿತ್ತು ಅದು. ಅವ್ರು ಹೇಳ್ತಾರೆ, ಅವರ ಹೆಸರನ್ನ ನೀವಿಟ್ಕೊಂಡು ಹೆಸರು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಹೌದು, ಆಗ್ತಿತ್ತು ಈ ತರ. ಎಷ್ಟೊಂದ್ಸಲ ಅವ್ರ ಪ್ರೋಗ್ರಾಮ್ಗಳಿಗೆ ಹೋಗಿ ಜನ ಕೇಳ್ತಿದ್ರಂತೆ ನಾವು ಧ್ಯಾನ ಕಲಿಬೇಕು. ಮತ್ತು ನಮ್ಮ ಪ್ರೋಗ್ರಾಮ್ಗಳಿಗೆ ಬಂದು ಏನ್ ಕೇಳ್ತಿದ್ರು ಅಂದ್ರೆ ಸಂಗೀತ ಯಾವಾಗ ಶುರು ಆಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ಲಿ ಅಂತ ಅವರೇ ಸಜೆಸ್ಟ್ ಮಾಡಿದ್ರು, ನಾನು ಇಟ್ಕೊಂಡ್ಬಿಟ್ಟೆ. ಇನ್ನು ಕೆಲವರು ಹೇಳ್ತಾರೆ ನೀವು ಮಹೇಶ್ ಯೋಗಿ ಅವರ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಕೆಲಸ ಮಾಡ್ತೀರಿ ಅಂತ. ನಮ್ಮ ಬಾಲ್ಯ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕಳೆದಿದೆ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಆನಂದ್ ಮಹಿಮಾ, ಮಹೇಶ್ ಜೋಗಿ ಅವರು ದೇಶದಲ್ಲಿ ಎಲ್ಲ ಕಡೆ ವೇದ ಅಂಡ್ ಸೈನ್ಸ್ ಕಾನ್ಸೆಪ್ಟ್ ಮಾಡ್ತಾ ಇದ್ರಲ್ಲ, ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಜೊತೆಗೆ. ಅವ್ರ ಜೊತೆ ಇರ್ತಾ ಇದ್ದೆ ನಾನು. ವೇದ ಮತ್ತು ವಿಜ್ಞಾನದ ಸಮನ್ವಯದ ಮಾತುಗಳು ನಡೀತಾ ಇತ್ತಲ್ಲ, ಇವೆಲ್ಲ ನನ್ನ ಟೀನೇಜ್ ಎಲ್ಲ ಇದೇ ತರ ಕಳೆದಿದ್ದೀನಿ. ನೋಡಿ, ನಾನು ಟೀನೇಜ್ ಅಲ್ಲಿ ನನ್ಕಿಂತ ದೊಡ್ಡ ವ್ಯಕ್ತಿಗಳ ಜೊತೆ ಕಳೆದಿದ್ದೀನಿ. ಈ ವಯಸ್ಸಲ್ಲಿ ಈಗ ಯಂಗ್ಸ್ಟರ್ಸ್ ಜೊತೆ ಕಳೀತಾ ಇದ್ದೀನಿ. ಆದ್ರೆ ರವಿಶಂಕರ್ ಅವರೇ, ವ್ಯಾಪಾರ ಮಾಡೋದು ಕೆಟ್ಟದ್ದಲ್ಲ. ಆದ್ರೆ ನೋಡಿ, ತುಂಬಾ ಜನ ಇದ್ದಾರೆ, ಅವರು ಸಾಧುಗಳಾಗಿರ್ತಾರೆ, ಋಷಿಮುನಿಗಳಾಗಿರ್ತಾರೆ, ಅವರು ವ್ಯಾಪಾರದಲ್ಲಿ ಅನಾಚಾರ ಮಾಡ್ತಾರೆ. ಅವರು ಸಂತರು ಅಲ್ಲ, ಅವರು ಜ್ಞಾನಿಗಳು ಅಲ್ಲ, ಅವರು ಧಾರ್ಮಿಕರು ಅಲ್ಲ. ಅಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಯಾರೇ ತಪ್ಪು ಮಾಡಲಿ, ಕಾನೂನಿಗೆ ಮಿಗಿಲಾದವರು ಯಾರೂ ಇಲ್ಲ. ಎಲ್ರೂ ತಲೆ ಬಾಗ್ಲೇಬೇಕು ಕಾನೂನು ಮುಂದೆ. ಮತ್ತೆ ಸಂತರ ವೇಷದಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಡಬಲ್ ಪನಿಷ್ಮೆಂಟ್ ಆಗಬೇಕು.
ಸಾಧಾರಣ ಪ್ರಜೆಗಳಿಗೆ ಏನು ಶಿಕ್ಷೆ ಆಗುತ್ತಲ್ಲ ಅದರ 2 ಪಟ್ಟು ಆಗ್ಬೇಕು ಅವ್ರಿಗೆ. ನೋಡಿ, ಇತ್ತೀಚೆಗೆ ನಾವು ರಾಮ್ ರಹೀಂ ಅವರ ಪ್ರಕರಣವನ್ನ ನೋಡಿದ್ವಿ. ಹೇಗೆ ಬಲಾತ್ಕಾರದ ಕೇಸಲ್ಲಿ ಸಿಕ್ಕಾಕೊಂಡ್ರು. ಅದಾದ ಮೇಲೂ ಕೂಡ ಅವರು ಇಡೀ ಕಾನೂನನ್ನೇ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಅವ್ರ ಜೊತೆಗೆ ಫಾಲೋವರ್ಸ್ ಇದ್ರು, ಅವ್ರ ಹತ್ರ ಹಣ ಇದೆ. ಮಡಿಕೆ ಸರಿಯಾಗಿ ಒಣಗ್ಲಿಲ್ಲ ಅಂದ್ರೆ ಅದರಲ್ಲಿ ನೀರು ಕೂಡ ನಿಲ್ಲಲ್ಲ, ಯಾವಾಗೂ ಆ ಬಿಂದಿಗೆನೂ ಉಳಿಯಲ್ಲ. ಇದೇ ಆಗೋದು. ಅವ್ರ ಗುರುಗಳು ಏನ್ ತಪಸ್ ಮಾಡಿದಾರಲ್ಲ, ಅವರು ಎಂತ ಹಸಿ ಬಿಂದಿಗೆಯಲ್ಲಿ ನೀರು ಹಾಕಿದ್ರು ಅಂದ್ರೆ ಅದ್ರಲ್ಲಿ ನೀರು ನಿಲ್ಲಿಲ್ಲ, ಬಿಂದಿಗೆನೂ ಉಳಿಲಿಲ್ಲ. ನೋಡಿ, ಈ ಗುರುವಿನ ಸೀಟ್ ಏನಿದೆಯಲ್ಲ ಅದು ಸುಲಭ ಇಲ್ಲ. ತುಂಬಾ ತಪಸ್ಯ ಸಾಧನೆ ಮಾಡಿದ್ಮೇಲೆ ಇದು ಸಿಗುತ್ತೆ. ಸುಮ್ನೆ ಯಾರೋ ಒಬ್ಬರನ್ನ ಹೀಗೆ ಕುಂದಿರಿಸ್ಬಿಟ್ರೆ ಯಾವುದೋ ಪರಂಪರೆಯಿಂದ ಬಂದಿದ್ದಾರೆ ಅಂತ, ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಈಗ ನೋಡಿ, ಈ ಅಸಾರಾಮ್ ಬಾಪುಗೆ ಎಷ್ಟು ಸಂಖ್ಯೆಯ ಅನುಯಾಯಿಗಳಿದ್ದಾರೆ. ಸಾಕಷ್ಟು ಕಡೆ ಆಶ್ರಮಗಳಿದ್ದಾವೆ. ಅವರ ಮೇಲೂ ಕೂಡ ಗಂಭೀರವಾದ ಆರೋಪ ಇದೆ. ಜನತೆಗೆ ನಾನು ಒಂದೇ ವಿಷಯ ಹೇಳ್ತೀನಿ, ಅಂದ್ರೆ ಅವನು ಗುರು ಆದವನು ಹೇಗೋ ಒಂದು ಆಗೋಗಿರ್ಲಿ, ನೀವು ಒಂದು ದಾರಿ ಹುಡ್ಕೊಂಡು ನಿಮ್ಮ ಸಾಧನೆ ನೀವು ಮಾಡಿ. ನಿಮ್ಮ ಸಾಧನೆಯ ಮೇಲೆ ನೀವು ಗಮನ ಇಟ್ಕೊಂಡಿದ್ರೆ ಯಾವಾಗ್ಲೂ ನೀವು ಸಾಗ್ತಾ ಇದ್ರೆ ಸಾಗ್ತಾನೆ ಇರಿ ಮುಂದೆ. ಆ ಗುರು ಏನ್ ಮಾಡ್ದ ಅಂತ ಆ ಕಡೆ ನೋಡ್ದೆ, ಇವನೇನ್ ಮಾಡ್ದ ನೋಡ್ದೆ, ಬೇಡವೇ ಬೇಡ. ಅವ್ರು ಏನಾದ್ರೂ ಮಾಡ್ಲಿ, ನಿಮ್ಮ ಜೀವನಕ್ಕೆ ಏನಾದ್ರೂ ಲಾಭ ಸಿಕ್ಕಿದ್ಯಾ, ಒಳ್ಳೇದಾಗಿದ್ಯಾ, ಸುಧಾರಣೆ ಆಗಿದ್ಯಾ, ನಿಮ್ಮ ಜೀವನದಲ್ಲಿ ಖುಷಿ ತುಂಬಿದ್ಯಾ, ನೀವು ತುಂಬಾ ದಯೆ ಮತ್ತು ಕರುಣೆಯ ದೃಷ್ಟಿಯಲ್ಲಿ ಬಂದಿದ್ದೀರಿ ಅಂದ್ರೆ ನೀವು ಮುಂದೆ ಸಾಗ್ತಾ ಇರಿ. ನೋಡಿ, ನಮ್ಮ ದೇಶದ ಜನರು ಬಹಳ ಮುಗ್ಧರು ಮತ್ತೆ ಸರಳ ಜೀವಿಗಳು. ಅವರು ಗುರುಗಳ ಹತ್ರ ಯಾವಾಗ ಹೋಗ್ತಾರೆ ಅಂದ್ರೆ ಕಷ್ಟದಲ್ಲಿದ್ದಾಗ ಮತ್ತೆ ತೊಂದರೆಯಲ್ಲಿದ್ದಾಗ. ನೋಡಿ, ಅಂಥವರ ಲಾಭ ಪಡ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಜನರಿಗೆ ಹೇಗೆ ಗೊತ್ತಾಗತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ? ಗುರುವಿನ ಹತ್ರ 4 ತರದ ಜನ ಹೋಗ್ತಾರೆ. ನೀವ್ ಹೇಳಿದ್ರಲ್ಲ, ಒಬ್ರು ತುಂಬಾ ದುಃಖದಲ್ಲಿರೋರು, ಇನ್ನೊಂದ್ ತರದ ಜನ ಯಾರು ಅಂದ್ರೆ ಜೀವನದಲ್ಲಿ ತುಂಬಾ ಆಕಾಂಕ್ಷೆಗಳಿರುತ್ತಲ್ಲ, ಸಾಧನೆ ಮಾಡ್ಬೇಕಂತಿರ್ತಾರಲ್ಲ, ಅದನ್ನ ಪೂರೈಸ್ಕೊಳಕ್ ಹೋಗ್ತಾರೆ. 3ನೇ ತರದ ಜನ ಯಾರು ಅಂದ್ರೆ ಅವರಿಗೆ ಜ್ಞಾನ ಸಂಪಾದಿಸ್ಬೇಕು ಅಂತಿರುತ್ತೆ, ಕಲಿಬೇಕು ಅಂತಿರ್ತಾರೆ, ಏನೋ ತಿಳ್ಕೋಬೇಕು ಅಂತಿರ್ತಾರೆ, ಜೀವನನ ಸುಧಾರಿಸ್ಬೇಕು ಅಂತಿರ್ತಾರೆ. ಅಂತ ಜನ ಹೋಗ್ತಾರೆ. ಬರೀ ದುಃಖದಲ್ಲಿರೋರು ಮಾತ್ರ ಬರ್ತಾರೆ ಆತರ ಅನ್ಕೋಬೇಡಿ. ಕೆಲವರು ನನ್ನಂತವರು ಹೋಗ್ತಾರೆ ಪ್ರಶ್ನೆ ಕೇಳೋದಕ್ಕೆ. ಮತ್ತೆ ಹೋದವ್ರಿಗೆಲ್ಲ ಏನೋ ಒಂದು ಸಿಗುತ್ತೆ, ಅವ್ರವ್ರ ಶ್ರದ್ಧೆಯ ಪ್ರಕಾರ ಅದ್ರ ಮೇಲೆ ನಿರ್ಭರವಾಗಿ ಸಿಗುತ್ತೆ. ಆದ್ರೆ ಅವರ ಗುರು ಏನ್ ತಪ್ಪು ಮಾಡ್ತಾನೋ ಅದನ್ನ ಅವರು ಅನುಭವಿಸ್ಬೇಕಾಗುತ್ತೆ. ಅದು ತಪ್ಪಿದ್ದಲ್ಲ. ನೋಡಿ, ನಾನು ನಿಮ್ಗೆ ಪಂಜಾಬ್ನ ಒಂದು ಉದಾಹರಣೆ ಕೊಡ್ತೀನಿ. ಪಂಜಾಬ್ನಲ್ಲಿ ಎಷ್ಟು ಡೇರೆಗಳಿದೆಯೋ ಬಹುಶಃ ಬೇರೆ ಯಾವ ರಾಜ್ಯದಲ್ಲೂ ಅಷ್ಟಿಲ್ಲ. ಅಲ್ಲಲ್ಲೇ ಸಾಕಷ್ಟು ಧರ್ಮಗುರುಗಳು ಸಿಗ್ತಾರೆ, ಡೇರೆ ಹಾಕಿರ್ತಾರೆ, ಜನ ಹೋಗ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಪಂಜಾಬ್ನ ಯುವಕರು ಮಾದಕ ದ್ರವ್ಯಗಳಿಗೆ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಯಾವ ಜನ ಯಾರಾದ್ರೂ ಒಬ್ಬ ಗುರುವಿನ ಜೊತೆ ಅಥವಾ ಯಾವುದೋ ಒಂದು NGO ಜೊತೆ ಜಾಯಿನ್ ಆಗಿದಾರೋ ನೀವು ನೋಡಿ, ಬೇಕಾದ್ರೆ ಅವರೆಲ್ಲ ಇಂಥ ಪ್ರಭಾವಕ್ಕೆ ಒಳಗಾಗಲ್ಲ. ಯಾರ ಮನಸ್ಸಲ್ಲಿ ಎಲ್ಲರ ಮೇಲೂ ಈ ಥರ ಸಂಶಯ ಇರುತ್ತೋ ಅವರು ಎಲ್ಲಿನೂ ಸೇರ್ಕೊಳಕ್ಕಾಗದೆ ಅವ್ರು ಇಂಥವಕ್ಕೆಲ್ಲ ಬಲಿ ಆಗ್ತಾರೆ. ಅಂದ್ರೆ ನೋಡಿ, ಜನತೆ ಇದ್ದಾರೆ, ಪಬ್ಲಿಕ್ ಇದ್ದಾರೆ. ಅವರು ಹೇಗೆ ಡಿಸೈಡ್ ಮಾಡಬೇಕು ಯಾವ ಗುರು ಒಳ್ಳೆಯವರು ಯಾರಲ್ಲ ಅಂತ? ಅದು ನಿಮ್ಮ ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ನೀವೆಲ್ಲ ಬಿಚ್ಚಿಟ್ಟು ಬೇರೆ ಹೇಳ್ತೀರಲ್ಲ. ಅರೆ, ಒಬ್ಬ ವ್ಯಕ್ತಿಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ಇವನು ಒಳ್ಳೆಯವನ ಕೆಟ್ಟವನ. ಒಂದ್ ವೇಳೆ ಅವನು ತನ್ನದೇ ಇದರಲ್ಲಿ ಮುಳುಗಿದ್ರೆ ಯಾವಾಗ್ಲೂ, ಅವಾಗ ಅವನಿಗೆ ಗೊತ್ತಾಗಲ್ಲ ಅವನೇನಾದ್ರೂ ಗುರು ಅನ್ನೋನ್ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾನ ಅಥವಾ ಒಳ್ಳೇದ್ ಮಾಡ್ತಾ ಇದ್ದಾನ ಅಂತ ಗೊತ್ತಾಗಲ್ಲ. ನೋಡಿ, ನಮ್ಮ ದೇಶದ ಜನರಂತೂ ಸಾಧಾರಣವಾಗಿ ಮುಗ್ಧರು. ಅದಕ್ಕೆ ಬೋಲೆ ಭಾವ ಮಿಲೇ ರಘುರಾಯ್. ಮುಗ್ಧ ಭಾವನೆಯಲ್ಲಿ ಇರೋರು ಅವ್ರ ಜೊತೆ ಮೋಸ ಆಯ್ತಂದ್ರೆ ಮುಗ್ಧ ಭೋಲೆನಾಥ ಅವ್ರ ಜೊತೆ ಇದ್ದಾನೆ. ಈಶ್ವರಿಯ ಶಕ್ತಿ ಅವ್ರನ್ನ ಸಂರಕ್ಷಣೆ ಮಾಡುತ್ತೆ. ಗುರೂಜಿ ನಮಸ್ತೆ. ನಾನು ಏನ್ ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅದು ಏನ್ ಯೋಗ ಇದೆಯಲ್ಲ, ಆ ಯೋಗಕ್ಕೆ ನೀವು ಮತ್ತೆ ತುಂಬಾ ಜನ ಗುರುಗಳು ತುಂಬಾ ಕೆಲಸ ಮಾಡಿದೀರಾ. ಆದ್ರೆ ಇಲ್ಲಿ ಆಡಿಯನ್ಸ್ ಏನ್ ಕೂತಿದಾರಲ್ಲ ಅದರಲ್ಲಿ 60% ಜನ ಅವ್ರೇನೋ ಹೇಳೋದಕ್ ಹೇಳ್ತಾರೆ, ಆದ್ರೆ 60% ಜನ ಯೋಗನ ಪ್ರಾಕ್ಟೀಸೇ ಮಾಡ್ತಾ ಇಲ್ಲ ಅವ್ರ ಜೀವನದಲ್ಲಿ. ಏನ್ ಕಡಿಮೆ ಆಗಿದೆ, ಯಾಕೆ ನಮ್ ತನಕನೂ ಕೂಡ ಆ ಯೋಗ ಬರ್ತಿಲ್ಲ, ಯಾಕೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಿದೆ? ನಾವು ವಿಶ್ವದಲ್ಲೆಲ್ಲ ಇಷ್ಟೆಲ್ಲ ಹರಡ್ತಾ ಇದೀವಿ ಯೋಗನ, ಆದ್ರೆ ಇಂಡಿಯಾದಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಯಾಕೆ ಆಗ್ತಿಲ್ಲ? ಇದಕ್ಕೆ ಉತ್ತರ ಕೊಡ್ತೀರಾ ಪ್ಲೀಸ್? ಒಂದು ಕಾರಣ ಏನು ಅಂದ್ರೆ ಮುಂಚೆನೆ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತಾರೆ ಯೋಗದ ಬಗ್ಗೆ ಯುವತೆ. ಇನ್ನೊಂದೇನು ಅಂದ್ರೆ ಯೋಗ ಅನ್ನೋದು ತುಂಬಾ ಸೀರಿಯಸ್ ಆಗಿ ಅನ್ಕೋತಾರೆ.
ಅಂದ್ರೆ ಇದು ನಮ್ಗಲ್ಲ, ತುಂಬಾ ಸೀರಿಯಸ್ ಜನರಿಗೆ ಅಂತ. ಇದರಲ್ಲಿ ಒಂದು ಫನ್, ಒಂದು ಮೌಜ್ ಮಸ್ತಿ ಎಂಟರ್ಟೈನ್ಮೆಂಟ್ ಏನು ಸಿಗದೇ ಇಲ್ವಲ್ಲ ಅಂತ. ಈ ಕಾರಣದಿಂದನೂ ಇವತ್ತೇ ಇದರಿಂದ ಸ್ವಲ್ಪ ದೂರ ಇರಬೇಕು ಅನ್ಕೋತಾರೆ. ಮತ್ತು ಮೂರನೇ ವಿಷಯ ಏನು ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಹೀಗಾಗುತ್ತೆ. ಯೋಗ ಅಂದ್ರೆ ಉದ್ದ ದಾಡಿ ಬಿಟ್ಟು ಭಸ್ಮ ಹಚ್ಕೊಂಡು ಎಲ್ಲ ಆ ಥರ ಏನಲ್ಲ. ಅವನು ಜೀವನದಲ್ಲಿ ಒಬ್ಬ ಉಪಯೋಗಿ ಆಗಿರ್ತಾನೆ. ಪ್ರತಿದಿನ ಅದು ಉಪಯೋಗ ಆಗುತ್ತೆ ಅಂತ ಈ ವಿಷಯ ಯುವತೆಗೆ ಗೊತ್ತಾಗ್ಬಿಟ್ರೆ ಆವಾಗ ತುಂಬ ಜನ ಕಲಿತಾರೆ. ಅವರು ತುಂಬಾ ಒಳ್ಳೆ ಮಾತು ಹೇಳಿದ್ರು. ನಾವು ಯೋಗವನ್ನ ಪ್ರಪಂಚದಾದ್ಯಂತ ಹರಡಿದ್ದೀವಿ. ಯುನೈಟೆಡ್ ನೇಷನ್ ಕೂಡ ಯೋಗ ದಿನವನ್ನ ಆಚರಿಸೋದಕ್ಕೆ ಡಿಸೈಡ್ ಮಾಡಿದೆ. ಆದ್ರೆ ನಮ್ಮ ಜನರಿಗೆ ಕಲಿಯೋದಿಕ್ಕಾಗಿಲ್ಲ. ಇಲ್ಲ, ನಮ್ಮ ಜನ ಕಲಿತಾ ಇದಾರಲ್ಲ, ಸಾವಿರಾರು ಜನ ಕಲಿತಾ ಇದ್ದಾರೆ. ನಮ್ಮ ಜನರಿಗೆ ಕಲ್ಸಕ್ಕಾಗ್ತಿಲ್ಲ ಆ ಥರ ಏನೂ ಇಲ್ವಲ್ಲ. ನೀವು ನೋಡಿ, ದೇಶದ ಮೂಲೆ ಮೂಲೆಯಲ್ಲೂ ಯೋಗ ನಡೀತಿದೆ. ಪ್ರತಿ ಪಾರ್ಕಲ್ಲೂ, ದಿಲ್ಲಿಯ ಪ್ರತಿ ಪಾರ್ಕಲ್ಲೂ ಯೋಗ ನಡೀತಾ ಇದೆ ಅಭ್ಯಾಸ. ಮತ್ತೆ ನೀವು ನೋಡಿಬೇಕಾದ್ರೆ ನಮ್ಮ ದಿಲ್ಲಿಯಲ್ಲಿ 500 ಬ್ರಾಂಚಸ್ ಇದೆ. ಮತ್ತೆ ಯಾವಾಗ್ಲೂ ಬ್ಯುಸಿ ಇರ್ತಾವ ಅವೆಲ್ಲ. ಮತ್ತೆ ಕಲಿತಾ ಇದ್ದಾರೆ, ಜನ ಕಲಿತಾ ಇದಾರಲ್ವಾ. ಕಲಿಬೇಕು ಅನ್ನೋರಿಗೆ ದಾರಿ ಸಿಗುತ್ತೆ. ಯೋಗ ಮಾಡೋದ್ರಿಂದ ಏನ್ ಪ್ರಯೋಜನ? ಯೋಗದ ಉಪಯೋಗ ಕಮ್ಮಿ ಇದೆ ಅನ್ಕೊಂಡಿದ್ದೀರಾ? ನಾನೀಗ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರೆ ಈ ರಾತ್ರಿ ಎಲ್ಲ ಕಳೆದೋಗುತ್ತೆ. ಅಷ್ಟು ವಿಷಯ ಇದೆ. ಶರೀರ್ಗೆ ಸ್ವಾಸ್ಥ್ಯ ಸಿಗುತ್ತೆ, ನಮ್ಮ ವ್ಯವಹಾರ ಚೆನ್ನಾಗಿರುತ್ತೆ, ವಾತಾವರಣದಲ್ಲಿ ಒಂದು ಪಾಸಿಟಿವಿಟಿ ತುಂಬಿಕೊಳ್ಳುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ಮತ್ತು ಮನಸ್ಸು ಶಾಂತಿಯಿಂದ ಇರುತ್ತೆ, ಬುದ್ಧಿ ತೀಕ್ಷ್ಣ ಆಗುತ್ತೆ, ಮತ್ತು ನಮ್ಮ ಜ್ಞಾಪಕ ಶಕ್ತಿ ಏನಿದೆಯಲ್ಲ ಅದೂ ತುಂಬಾ ತೀಕ್ಷ್ಣ ಆಗುತ್ತೆ. ಆದ್ರೆ ಜನರಿಗೆ ಜಿಮ್ಮಿಗೆ ಹೋಗೋದಕ್ಕೆ ಇಷ್ಟ ಇದೆ, ಬಾಡಿ ಬಿಲ್ಡ್ ಮಾಡಕ್ಕೆ ಇಷ್ಟಪಡ್ತಾರೆ. ಅಲ್ಲಿ 6 ಪ್ಯಾಕ್ ಆಪ್ಸ್ ಅನ್ನ ಮಾಡ್ತಾರಲ್ಲ, ಅದನ್ನ ತೋರ್ಸೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ. ಅದ್ರ ಜೊತೆ ಒಂದು ಮುಗುಳ್ನಗೆನೂ ಬೇಕಲ್ವಾ. ಮತ್ತೆ ಯೋಗ ಒಬ್ಬ ವ್ಯಕ್ತಿ ಮುಖದ ಮೇಲೆ ಎಂತ ಮುಗುಳ್ನಗೆ ತರುತ್ತೆ ಅಂದ್ರೆ ಅದು ಯಾವತ್ತೂ ಬಾಡೋದೇ ಇಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನಮ್ಮ ಅತಿಥಿ ಶ್ರೀ ರವಿಶಂಕರ್. NGT ಅವರು ಈ ಮಾತನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ನೀವಲ್ಲೊಂದು ಕಾರ್ಯಕ್ರಮ ಮಾಡಿದ್ರಿ, ಯಮುನಾ ನದಿನಲ್ಲಿ ಅವಶೇಷಗಳನ್ನ ಸುರಿದ್ರಿ, ಮರಗಳನ್ನ ನೆಡ್ತೀವಿ ಅಂತಂದ್ರೆ, ಆದ್ರೆ ಮರಗಳನ್ನ ನೆಡ್ಲಿಲ್ಲ. ಅಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ. ಆ ಪೂರ್ತಿ ಸ್ಟೇಜ್ನ ಡಿಸ್ಮ್ಯಾಂಟಲ್ ಮಾಡಿದಾಗ ಸ್ಟೇಜ್ ಕೆಳಗಡೆ ಅಲ್ಲಿರೋ ಗ್ರಾಸ್ ಎಲ್ಲ ಹೇಗಿರೋದು ಹಾಗೆ ಇತ್ತು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜಗತ್ತಿನಲ್ಲಿ ಶಾಂತಿದೂತ ಅನ್ನೋ ಹೆಸರಿನ ಮೂಲಕ ಗುರುತಿಸಿಕೊಳ್ಳುವಂತ ಶ್ರೀ ರವಿಶಂಕರ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಆಧ್ಯಾತ್ಮಿಕ ಗುರು ಶ್ರೀ ರವಿಶಂಕರ್ ಅವರ ಮೇಲಿರುವ ಆರೋಪವೆಂದರೆ ಇವರ ಹೇಳಿಕೆಗಳು ವಿವಾದ ಸೃಷ್ಟಿ ಮಾಡುತ್ತವೆ ಎಂಬುದು. ಒಂದಷ್ಟು ದಿನಕ್ಕೊಂದ್ಸಲ ಈ ತರದೊಂದು ಮಾತು ಬರುತ್ತೆ. ಮಲಾಲಾ ಯೂಸುಫ್ ಝೈಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ, ನೀವ್ ಹೇಳ್ತೀರಾ ಅದಕ್ಕೆ ಅವಳು ಲಾಯಕಲ್ಲ. ಒಂದೊಂದ್ಸಲ ಖಾರವಾದ ಸತ್ಯನ ಹೇಳಬೇಕಾಗುತ್ತೆ, ಸ್ವಲ್ಪ ಜೋರಾಗೆ ಹೇಳಬೇಕಾಗುತ್ತೆ. ಆಕೆ ಇದಕ್ಕೆ ಯೋಗ್ಯಳಲ್ಲ ಅಂತ ನಿಮಗೆ ಯಾಕೆ ಅನ್ನಿಸ್ತು? ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ಅವನು ಏನು ಮಾಡೇ ಇಲ್ಲ. 16 ವರ್ಷದ ಹುಡುಗಿ ಏನ್ ಮಾಡಕ್ಕಾಗುತ್ತೆ, ಏನ್ ಮಾಡ್ತಾಳೆ, ಏನು ಗೊತ್ತಿಲ್ಲ. ಸೊ ಅವರಿಗೆ ಪುರಸ್ಕಾರ ಸಿಗೋದು ಒಂದು ಪೊಲಿಟಿಕಲ್ ಗೇಮ್ ಅಷ್ಟೇ. ಆದ್ರೆ ಜಗತ್ತಲ್ಲಿ ನೀವು ಮಾಡಿರುವಂತ ಕೆಲಸಗಳನ್ನ ಪರಿಗಣಿಸಿ ನಿಮಗೆ ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು. ಅದಂತೂ ನೋಡಿ, ನಾವೇನಾದ್ರೂ ಪ್ರೈಸ್ಗೆ ಕೆಲಸ ಮಾಡ್ತೀವ? ಹಾಗೆ ನೋಡಿದ್ರೆ ನಮ್ಮ ಥರ ಎಷ್ಟೊಂದು ಜನ ಇದ್ದಾರೆ, ಅವರೆಲ್ಲರಿಗೂ ಸಿಗ್ಬೇಕು ಪುರಸ್ಕಾರ. ತುಂಬಾ ಜನ ಕೆಲಸ ಮಾಡಿದ್ದಾರೆ. ಒಂದು ಹೇಳಿಕೆನ ನಾನು ನೋಡಿದ್ದೆ, ಅದರಲ್ಲಿ ನೀವು ಹೇಳಿದ್ರಿ ಮಹಾರಾಷ್ಟ್ರದ ರೈತರು ಆತ್ಮಹತ್ಯೆನ ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ಅವರಲ್ಲಿ ಆಧ್ಯಾತ್ಮದ ಕೊರತೆ ಇದೆ ಅಂತ. ಹೌದು, ನಿಜವಾದ ಮಾತಿದು. ಬಹಳ ದೊಡ್ಡ ವಿವಾದ ಆಗಿತ್ತು ಇದು. ದೊಡ್ಡ ದೊಡ್ಡ ನಾಯಕರು ಇಂಥ ಮಾತುಗಳನ್ನ ಹೇಳಬಾರ್ದು ಅಂತ ಹೇಳಿದ್ರು. ಯಾಕೆ ಹೇಳಬಾರ್ದು? ಅದು ಸತ್ಯನೇ ಅಲ್ವಾ? ನಾವೆಲ್ಲ 518 ಹಳ್ಳಿಗಳಲ್ಲಿ, ವಿದರ್ಭ ಹಳ್ಳಿಗಳಲ್ಲಿ ಹೋದ್ವಿ, ಮನೆ ಮನೆಗೂ ಹೋದ್ವಿ, ಎಲ್ಲ ರೈತರ ಜೊತೆ ಮಾತಾಡಿದ್ವಿ. ಮತ್ತು ಅವಾಗ ಗೊತ್ತಾಯ್ತು ಇದೇ ಕಾರಣ ಅಂತ. ಮತ್ತು ನಾವು ಅವಾಗ ನಮ್ಮ ಪ್ರಾಕ್ಟಿಕಲ್ ಅಂದ್ರೆ ನೋಡಿ, ನಾವು ಯಾವಾಗೂ ಸುಮ್ಮನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಲ್ಲ, ಯಾವುದೇ ಅಧ್ಯಯನ ಇಲ್ಲದೆ ಹೇಳಲ್ಲ. ಅಧ್ಯಯನ ಮಾಡಿದ್ದೆ, ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟೆ. ಇದಾದ ಮೇಲೆ ಕೂಡ ನೀವು ಅಧ್ಯಯನ ಮಾಡಿ ಹೇಳಿದ್ರಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳು ನಕ್ಸಲರಾಗ್ತಾರೆ ಅಂತ. ಇದು ಮೀಡಿಯಾದ್ದು ತುಂಟತನ ನೋಡಿ, ಇದು ಕಳ್ಳ ಕೆಲಸ ಇದು. ನನ್ನ ತಾಯಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದಾರೆ,
ಅದ್ ಹೇಗೆ ಗವರ್ಮೆಂಟ್ ಸ್ಕೂಲಲ್ಲಿ ಓದೋರೆಲ್ಲ ನಕ್ಸಲ್ಸ್ ಆಗ್ತಾರೆ? ಅದ್ ಹೇಗೆ ಕಪಿಲ್ ಸಿಬಲ್ ಕೂಡ ಹೇಳಿದ್ರು, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ನಾನು ನಕ್ಸಲ್ ಆಗ್ಲಿಲ್ಲ ಅಂತ. ಸರಿಯಾಗಿದೆ. ಮತ್ತೆ ಎಲ್ರೂ ನಕ್ಸಲೈಟ್ಸ್ ಆಗ್ಬಿಡ್ತಾರಾ ಗವರ್ಮೆಂಟ್ ಸ್ಕೂಲಲ್ಲಿ ಓದೋರು? ಇಲ್ಲ, ನಾನು ಆ ಥರ ಹೇಳಿಲ್ಲ. ನಾನೇನು ಹೇಳಿದ್ದೆ ಅಂದ್ರೆ, ಪ್ರೈವೇಟ್ ಸ್ಕೂಲಲ್ಲಿ ಮಾರಲ್ ಎಜುಕೇಶನ್ಸ್ ಜಾಸ್ತಿ ಆಗುತ್ತೆ, ಹಾಗಾಗಿ ಇಲ್ಲಿ ಓದಿರೋ ಹುಡುಗರು ನಕ್ಸಲಿಸಂ ಕಡೆ ಅಟ್ರಾಕ್ಟ್ ಆಗಲ್ಲ, ಇಷ್ಟೇ ನಾನು ಹೇಳಿದ್ದು. ನೋಡಿ, ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿದೆ. ವ್ಯಕ್ತಿಗತ ಅಟೆನ್ಷನ್ ಬೇಕು ಯಾವಾಗ್ಲೂ ಮಕ್ಕಳು. ಮಾರ್ಚ್ 21, 2012ರಲ್ಲಿ ಜೈಪುರ್ನ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿದೆ. ಶ್ರೀ ಶ್ರೀ ರವಿಶಂಕರ್ ಅವರು ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ಮಕ್ಕಳು ಮಾತ್ರ ನಕ್ಸಲ್ನಲ್ಲಿ ತೊಡ್ಕೊಳ್ತಾರೆ, ಮತ್ತೆ ಖಾಸಗಿ ಶಾಲೆಗಳಲ್ಲಿ ಓದೋ ಮಕ್ಕಳು ಅಂತ ವಿಷಯಗಳಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಹೌದು, ಇದಂತೂ ನಿಜಾನೇ ಅಲ್ವಾ? ಎಲ್ಲ ಮಕ್ಕಳು ನಕ್ಸಲೈಟ್ಸ್ ಅಲ್ಲ, ಆದರೆ ಯಾವ ಮಕ್ಕಳು ಗವರ್ಮೆಂಟ್ ಸ್ಕೂಲಿಂದ ಬಂದಿದ್ದಾರೋ ಅದು ಕಾಣುತ್ತೆ ಎದುರುಗಡೆ. ಹೇಳಿದ್ದೀನಿ ನಾನು. ಹಾಗಿದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಮಾಡೋದಾ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಓದೋ ಮಕ್ಕಳ ಮೇಲೆ ಸ್ವಲ್ಪ ಧ್ಯಾನ ಇರಲಿ, ಮತ್ತು ಟೀಚರ್ಸ್ ಏನು ಶಿಕ್ಷಕರು ಇದಾರಲ್ವಾ, ಮಕ್ಕಳ ಬೆಳವಣಿಗೆ ಬಗ್ಗೆ ಗಮನ ಹರಿಸ್ಬೇಕು. ಅವರಿಗೆ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಪಾಠ ಮಾಡಬೇಕು. ನಾನು ಟೀಚರ್ಸ್ ದೃಷ್ಟಿಕೋನದಿಂದ ಮಾತಾಡ್ತಿದ್ದೆ. ಮತ್ತು ಟೀಚರ್ಸ್ಗೆ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಅದನ್ನ ಬರೀ ಉದ್ಯೋಗ ಅನ್ಕೋಬೇಡಿ, ಅದೊಂದು ಪವಿತ್ರ ಕೆಲಸ, ಅದು ಆ ದೃಷ್ಟಿಕೋನದಿಂದ ಮಾಡಿ ಅಂತ ಹೇಳಿದೆ. ಅದನ್ನೇ ಹೇಳಿದ್ದು ನಾನು, ಅಷ್ಟೇ. ಇನ್ನೊಂದು ಮಾತನ್ನ ನೀವು ಹೇಳಿದ್ರಿ, ಅದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ. ಅವರು 5 ಕೋಟಿ ದಂಡನ ವಿಧಿಸಿದ್ರು. ನೀವು ಹೇಳಿದ್ರೆ ನಾನು ಕೊಡೋದಿಲ್ಲ. ದಂಡ ಅಲ್ಲ, ಅದು ಡೆಪಾಸಿಟ್. ಅದು ನಾನು ಇವತ್ತು ಹೇಳ್ತೀನಿ, ಏನಾದ್ರೂ ತಪ್ಪು ಮಾಡಿದವ್ರಿಗೆ ಮಾತ್ರ ದಂಡ ವಿಧಿಸ್ತಾರೆ. ಇದು ಡೆಪಾಸಿಟ್ನ ಒಂದು ರೂಪದಲ್ಲಿ ತಗೊಂಡಿರೋದು. ನಾಳೆ ಪ್ರೂವ್ ಆದಾಗ ವಿಷಯ, ಅವಾಗ ಅದನ್ನ ಅಲ್ಲೇ ಇಟ್ಕೋತಾರೆ, ಇಲ್ಲಾಂದ್ರೆ ಅದು ರೀಫಂಡಬಲ್ ಡೆಪಾಸಿಟ್. ಈ ವಿಚಾರ ಪಾರ್ಲಿಮೆಂಟ್ ಅಲ್ಲೂ ಕೂಡ ಆಗಿತ್ತು. ಆಗ ಶರತ್ ಯಾದವ್ ಅವರು ಪಾರ್ಲಿಮೆಂಟ್ ಅಲ್ಲಿ ಇದ್ರು. ಅವರು ಹೇಗ್ ಮಾತಾಡಿದ್ರು ಅಂದ್ರೆ, ಅವರ ಪ್ರಕಾರ ಶ್ರೀ ಶ್ರೀ ರವಿಶಂಕರ್ ಅವರನ್ನ ಜೈಲಿಗೆ ಹಾಕ್ಬಿಡ್ಬೇಕು. ಹೋಗ್ಲಿ ಬಿಡಿ, ಬೇರೆಯವ್ರ ವಿಷಯದ ಮೇಲೆ ನಾನು ಯಾಕೆ ಕಮೆಂಟ್ ಮಾಡ್ಲಿ? ಅವರು ತಮ್ಮ ಪೊಲಿಟಿಕಲ್ ಅಜೆಂಡಾಗೋಸ್ಕರ ಯಾರಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ತಾರೆ. NGT ಅವರು ಈ ಮಾತನ್ನ ಯಾಕೆ ಹೇಳಿದ್ರು ಅಂತಂದ್ರೆ, ನೀವಲ್ಲೊಂದು ಕಾರ್ಯಕ್ರಮ ಮಾಡಿದ್ರಿ, ಯಮುನಾ ನದಿನಲ್ಲಿ ಅವಶೇಷಗಳನ್ನ ಸುರಿದ್ರಿ, ಮರಗಳನ್ನ ನೆಡ್ತೀವಿ ಅಂತಂದ್ರೆ, ಆದ್ರೆ ಮರಗಳನ್ನ ನೆಡ್ಲಿಲ್ಲ. ಅಲ್ಲ, ನೀವೇ ನೋಡಿ, ಅಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ, ಆ ಪೂರ್ತಿ ಸ್ಟೇಜ್ನ ಡಿಸ್ಮ್ಯಾಂಟಲ್ ಮಾಡಿದಾಗ ಸ್ಟೇಜ್ ಕೆಳಗಡೆ ಅಲ್ಲಿರೋ ಗ್ರಾಸ್ ಎಲ್ಲ ಹೇಗಿರೋದು ಹಾಗೆ ಇತ್ತು. ಇವತ್ತಿಗೂ ನೋಡಿ ನೀವು ಆ ಕಡೆ ಬರುವಾಗ ಏನ್ ಗಡ್ಬಡಾಗಿದೆ, ಅಲ್ಲಿ ಗ್ರೀನರಿ ಹೇಗಿದ್ದಿದ್ದು ಹಾಗೆ ಇದೆ. ಇವು ಎಲ್ಲ ಕಮೆಂಟ್ಸ್ ಬರ್ತಾ ಇರುತ್ತೆ, ನಾವು ಅದಕ್ಕೆ ವಿಚಲಿತರ ಆಗೋಕೆ ಹೋಗೋದಿಲ್ಲ. ನಾವು ಕಾರ್ಯಕ್ರಮಗಳು ಇಡೀ ಜಗತ್ತಲ್ಲಿ ಎಷ್ಟು ಕಾರ್ಯಕ್ರಮಗಳಾಗುತ್ತೆ ಅಂದ್ರೆ, ಪ್ರತಿ ದೇಶದಿಂದ ಪ್ರಶಂಸೆ ಬಂದಿದೆ ನಮಗೆ. ಅಂದ್ರೆ ದಿಲ್ಲಿಯ GDP 4 ದಿನದಲ್ಲಿ 45% ಜಾಸ್ತಿ ಆಗಿದೆ. ಅಂದ್ರೆ ಇದು ಒಂದು ತನ್ನದೇ ಆದ ಶೈಲಿಯಲ್ಲಿ ಒಂದು ಅದ್ಭುತ ಇವೆಂಟ್, ಅಂದ್ರೆ ಉತ್ಸವ. ಅದು ಎಷ್ಟು ಪ್ರಶಂಸೆ ಸಿಕ್ಕಿತ್ತು ಅಂದ್ರೆ, ಬೇರೆ ದೇಶದಿಂದ ನಮಗೆ ಕೇಳ್ತಾ ಇದ್ದಾರೆ ಇಲ್ಲಿ ಬಂದು ಮಾಡಿ ಅಂತ. ನಾನು ಕೂಡ ಕಾರ್ಯಕ್ರಮವನ್ನ ನೋಡಿದ್ದೇನೆ. ಜಗತ್ತಿನ ಯಾವುದೇ ದೇಶದಲ್ಲಿ ಕಾರ್ಯಕ್ರಮ ಆದ್ರೂ ಅಲ್ಲೊಂದು ಬೆಚ್ಚುಗೆ ಇರುತ್ತೆ. ಅರ್ಜೆಂಟೀನಾದಂತ ದೇಶದಲ್ಲಿ ಕೂಡ ಇಂಥ ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಹೌದು, ದೊಡ್ಡ ಕಾರ್ಯಕ್ರಮಗಳಂತ ಆಗ್ತಾ ಇರ್ತವೆ. ಅಂದ್ರೆ ಭಾರತದಲ್ಲಿ ನಾವು ಒಂದು ಎಂತ ಪ್ಲಾಟ್ಫಾರ್ಮ್ ನಾವು ಕೊಟ್ವಿ ಅಂದ್ರೆ, ಅದು ಫ್ಲೋಟಿಂಗ್ ಸ್ಟೇಜ್ ಆಗಿತ್ತು. ಅಂದ್ರೆ ಜಗತ್ತಲ್ಲಿ ಮೊಟ್ಟ ಮೊದಲ ಫ್ಲೋಟಿಂಗ್ ಸ್ಟೇಜ್ ಅದು. ಅಂದ್ರೆ 1 ಅಡಿನೂ ಕೆಳಗಡೆ ಹೋಗ್ಲಿಲ್ಲ. ಅದು ಮೇಲೆ ಫ್ಲೋಟಿಂಗ್ ಸ್ಟೇಜ್ ಇತ್ತು, ಅದ್ರ ಮೇಲೆ 40,000 ಆರ್ಟಿಸ್ಟ್ ಒಂದೇ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದ್ರು. ಜಗತ್ತಲ್ಲಿ ಯಾವತ್ತೂ ಆಗಿಲ್ಲ. ಅದ್ರ ಬಗ್ಗೆ ಯಾರಿಗೂ ಕಂಪ್ಲೇಂಟ್ ಇಲ್ಲ. ಪರಿಸರಕ್ಕೆ ಹಾನಿಯಾಗಿದೆ, ಎನ್ವಿರಾನ್ಮೆಂಟ್ಗೆ ಹಾನಿಯಾಗಿದೆ ಅಂತ ಯಾರು ಕಂಪ್ಲೇಂಟ್ ಮಾಡಿ. ಎಲ್ಲಿ ಹಾನಿ ಆಗಿದೆ? ನಾವು ಅವರಿಗೆ ಕೇಳಿದ್ವಿ, ನೀವು ಹೇಳಿ. ಅವ್ರಂತಾರೆ, ನಮಗೆ ಗೊತ್ತಿರಲಿಲ್ಲ ಮುಂಚೆ ಹೇಗಿತ್ತೋ, ಈಗ ನಾವು ಹೇಗೆ ಹೇಳೋದು ಅಂತ. ಇದು ರಿಪೋರ್ಟ್ ನೋಡಿ. ಮತ್ತೆ ಇನ್ನೊಂದು 3ನೇ ರಿಪೋರ್ಟ್ ನೋಡಿ, NGTದು ಇನ್ನೊಂದು ರಿಪೋರ್ಟು. ಅವರು ತಮ್ಮ ಕಮಿಟಿಯವರೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಏನು ಡ್ಯಾಮೇಜ್ ಆಗಿಲ್ಲ ಅಂತ, ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ ಅಂತ. ನೀವು ಯಮುನಾ ನದಿನ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿದ್ದು ನಿಜನಾ? ಅದರಲ್ಲಂತೂ ನಾವು ಸುಮಾರು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೀವಿ. ನಮ್ಮ ದಿಲ್ಲಿ, ನಮ್ಮ ಯಮುನಾ ಅಂತ ಎಷ್ಟೊಂದು ವಾಲಂಟಿಯರ್ಸ್ ಇದ್ದಾರೆ ನಮ್ಮವರು. 500 ಟನ್ ಎಲ್ಲ ಗಲೀಜು, ಜರ್ಕಿನ್, ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ತೆಗೆದಿದ್ದಾರೆ. ಯಮುನಾ ನದಿಯ ನೀರನ್ನ ಶುಚಿಗೊಳಿಸೋದು ಇದು ಯಾವುದಾದ್ರೂ ಒಂದು ಸರ್ಕಾರಿ ಸಂಸ್ಥೆಯ ಕೆಲಸ ಅಲ್ಲ ಅದು. ಆದ್ರೂ ನಾವೆಲ್ಲ ಸೇರಿ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಾವಂತೂ ಒಂದು 55 ಮಿಲಿಯನ್ ಟ್ರೀಸ್ನ ನಾವು ಪ್ಲಾಂಟ್ ಮಾಡಿದ್ದೀವಿ ಎಲ್ಲ ಕಡೆ ನಾವು. ಆದ್ರೆ ಡೆಲ್ಲಿ ಪರಿಸ್ಥಿತಿ ಅಂತೂ ತುಂಬಾ ಕೆಟ್ಟದಾಗಿದೆ. ಅಲ್ಲಿನ ಗಾಳಿನಲ್ಲಿ ವಿಷ ತುಂಬಿದೆ.
ದಿಲ್ಲಿಯಲ್ಲಿ ಯಮುನೆ ನದಿಯ ನೀರು ಈಗ ಮುಂಚೆಕ್ಕಿಂತ ಬೆಟರ್ ಅನಿಸ್ತಿದೆ ಅಲ್ವಾ? ಈ STP ಇವೆಲ್ಲ ಸಿಸ್ಟಮ್ ಎಲ್ಲ ಸರಿ ಹೋದ್ಮೇಲೆ ಚೆನ್ನಾಗಾಗಿದೆ. ಆದರೆ ಇಂಪ್ರೂವ್ ಮಾಡೋದಕ್ಕೆ ತುಂಬ ಕೆಲಸಗಳಿದೆ. ನಾನು ಯುವತೆಗೆ ನಾನು ಇದೇ ಪ್ರೇರಣೆ ನೀಡ್ತಾ ಇರ್ತೀನಿ. ಇಂಥವೆಲ್ಲ ಮರ ಗಿಡಗಳನ್ನ ಹಚ್ಚಿ ಎಲ್ಲ ಪರಿಸರದ ಶುಚಿಗೊಳಿಸಿ ಅಂತ. ಈ ಯಮುನಾ ನದಿನ ಸ್ವಚ್ಛ ಮಾಡೋದಕ್ಕೆ ಕೇಜ್ರಿವಾಲ್ ಅವ್ರಿಗೆ ನೀವು ಸ್ವಲ್ಪ ಸ್ಫೂರ್ತಿ ನೀಡಬೇಕು. ನಾವು ನಿಮಗೆ ಎಲ್ಲಾ ರೀತಿ ಪ್ರಶ್ನೆಗಳನ್ನ ಕೇಳಿದ್ವಿ, ಮತ್ತೆ ನೀವು ನಗನಗ್ತಾನೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದು ನನಗೆ ತುಂಬಾನೇ ಇಷ್ಟ ಆಯ್ತು. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸಂಜೀವ್ ಶ್ರೀವಾತ್ಸವ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಪ್ರಖ್ಯಾತ ಆಧ್ಯಾತ್ಮಿಕ ಗುರು ಶ್ರೀ ಶ್ರೀ ರವಿಶಂಕರ್. ನಾವು ಇವರನ್ನ ಪ್ರಶ್ನೆ ಮಾಡಿದ್ವಿ, ಇವರ ವ್ಯವಹಾರದ ಬಗ್ಗೆ, ಇವರ ಮಧ್ಯಸ್ಥಿಕೆ ಬಗ್ಗೆ, ಪ್ರಪಂಚದ ವಿವಿಧ ದೇಶಗಳಲ್ಲಿ ಇವರು ಹರಡಿರುವಂತಹ ಶಾಂತಿಯ ಸಂದೇಶ ಮತ್ತೆ ಅದರ ಬಗ್ಗೆ, ಮತ್ತೆ ಜನರ ಮನಸ್ಸಿನಲ್ಲಿ ಯೋಗ ಗುರುಗಳ ಬಗ್ಗೆ ಇರುವಂತಹ ವಿಚಾರದ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸಂಜೀವ್ ಶ್ರೀವಾತ್ಸವ್ ಅವರ ತೀರ್ಪನ್ನ ಕೇಳೋದಕ್ಕೆ. ರಜತ್ ಶರ್ಮಾ ಅವರ ಈ ಆಪ್ಕೆ ಅದಾಲತ್ನಲ್ಲಿ ಬೇರೆ ಬೇರೆ ತರಹದ ಜನರು ಆ ಕಟ್ಕಡೆಯಲ್ಲಿರ್ತಾರೆ. ಆದರೆ ಇವತ್ತು ಯಾವ ಆರೋಪಿಯಲ್ಲಿದ್ದಾರೆ ಅವರು ಎಲ್ರಿಗಿಂತ ವಿಭಿನ್ನ. ಶ್ರೀ ಶ್ರೀ ರವಿಶಂಕರ್ ಅವರು ಆಧ್ಯಾತ್ಮರು, ಗಂಭೀರತೆ ಇದೆ, ವಿಶ್ವಾಸನೀಯರು, ಧೈರ್ಯವಂತರು, ತಾಳ್ಮೆ ಹೊಂದಿರೋರು. ಮತ್ತೆ ಇವತ್ತು ನಮ್ಮ ವಕೀಲರು ಏನೆಲ್ಲ ಪ್ರಶ್ನೆ ಕೇಳಿದ್ರೋ ಇವೆಲ್ಲ ಒಂದು ಸಂಗಮ ಅಂತಾನೆ ಹೇಳ್ಬೋದು. ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಇವತ್ತಿನ ಆರೋಪಿ ಏನಿದ್ದಾರೆ ಅವ್ರನ್ನ ಜನರು ತುಂಬಾ ಪ್ರೇರಣೆಯಿಂದ, ದಿಶಾ ನಿರ್ದೇಶನದಿಂದ ನೋಡ್ತಾರೆ. ಸೊ ನಾನು ಹೇಳೋದೇನು ಅಂದರೆ, ನ್ಯಾಯಾಲಯ ಹೇಳೋದೇನು ಅಂದರೆ, ಈಗಿನ ಭಾರತ ಎಂತಹ ಗೊಂದಲ ಹಾಗೂ ವಿಘಟನೆಯ ಹಂತದಲ್ಲಿ ಕೆಲವು ಜನರ ದೃಷ್ಟಿಯಲ್ಲಿ ಕಾಣ್ತಾ ಇದೆ. ಅದಕ್ಕೆ ಶ್ರೀ ಶ್ರೀ ರವಿಶಂಕರ್ ಅವರೇ, ನಿಮ್ಮ ಈ ಪೂರ್ತಿ ಆಲೋಚನೆ ಮತ್ತು ಸಮಯವನ್ನ ಪ್ರಪಂಚ ಪೂರ್ತಿ ತಿರುಗೋದನ್ನು ಬಿಟ್ಟು ಭಾರತ ಇಲ್ಲಿ ನಮ್ಮ ಸಾಮಾಜಿಕ ರಚನೆಯನ್ನ ಹೇಗೆ ಬಲಿಷ್ಠಗೊಳಿಸ್ಬೋದು, ಒಂದೇ ರೀತಿಯಾಗಿ, ಒಂದೇ ಥರವಾಗಿ ಹೇಗೆ ಜೋಡಿಸ್ಬೋದು, ಸಾಮರಸ್ಯ ಮತ್ತು ಸಹೋದರತ್ವ ಇಲ್ಲಿ ಹೆಚ್ಚಾಗಬೇಕು, ಇದರ ಬಗ್ಗೆ ನಿಮ್ಮ ಆದಷ್ಟು ಸಮಯವನ್ನು ಬಳಸ್ಕೋಬೇಕು ಅಂತ ಕೇಳ್ಕೊತೀನಿ. ನೀವೇನಾದ್ರೂ ಕೇಳ್ಬೇಕಾ? ನಾವು ಸುಮ್ಮನೆ ಮಾಡ್ತಾ ಹೋಗ್ತೀವಿ ನಾವು ಮಾಡ್ಬೇಕನ್ಕೊಂಡಿರೋ ಕೆಲಸಗಳನ್ನ, ಆಮೇಲೆ ಅದು ಬೆಳಕಿಗೆ ಬರುತ್ತೆ. ಇದೇ ನಂಬಿಕೆ ಜೊತೆಗೆ ಶ್ರೀ ಶ್ರೀ ರವಿಶಂಕರ್ ಅವರು ಇದೇ ರೀತಿ ಜನರನ್ನ ಇವರು ಪ್ರೇರೇಪಿಸ್ತಾ ಇರಲಿ, ಜ್ಞಾನವನ್ನ ಹಂಚ್ತಾ ಇರಲಿ, ಜನರಿಗೆ ಬದುಕೋದಿಕ್ಕೆ ಉತ್ತಮ ಮಾರ್ಗವನ್ನ ತೋರಿಸೋದನ್ನ ಇವರು ಮುಂದುವರಿಸಲಿ, ಜಗತ್ತಿನಲ್ಲಿ ನಮ್ಮ ಭಾರತದ ಗೌರವವನ್ನ ಹೆಚ್ಚಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ನಾವು ಭೇಟಿಯಾಗೋಣ ಒಬ್ಬ ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.